ಹಲೋ ಅಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಪಿಎಂ ಅನೌನ್ಸಸ್ 20 lakh crore ಎಕನಾಮಿಕ್ ಸ್ಟಿಮ್ಯುಲಸ್ ಪ್ಯಾಕೇಜ್. ನೋಡಿ, ನಿನ್ನೆ ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ರು ನಮ್ಮ ಪ್ರಧಾನಮಂತ್ರಿಗಳು. ಅಂಡ್ ಅವರು ಒಂದು 20 ಲಕ್ಷ ಕೋಟಿ ಮೌಲ್ಯದ ಒಂದು ಆರ್ಥಿಕ ವಿಶೇಷ ಪ್ಯಾಕೇಜ್ ಅನ್ನ ನಿನ್ನೆ ಘೋಷಣೆ ಮಾಡಿದ್ದಾರೆ. ಕೊರೋನಾ ವೈರಸ್ ಕಾರಣದಿಂದ ದೇಶಾದ್ಯಂತ ಎಲ್ಲಾ ರೀತಿಯಾದಂತಹ ಕಾರ್ಖಾನೆಗಳು, ಉದ್ದಿಮೆಗಳು ಬಂದಾಗಿದ್ದಾವೆ. ಈ ಒಂದು ಕಾರಣದಿಂದ ನಮ್ಮ ದೇಶದ ಆರ್ಥಿಕ ಚಟುವಟಿಕೆಗೆ ಪುನಶ್ಚೇತನ ಕೊಡುವಂತಹ ಉದ್ದೇಶದಿಂದ ಏನು ದೇಶಾದ್ಯಂತ ಡಿಮ್ಯಾಂಡ್ ಕೇಳ್ಬರ್ತಾ ಇತ್ತು, ಬೇಡಿಕೆ ಕೇಳ್ಬರ್ತಾ ಇತ್ತು, ಅದಕ್ಕೆ ಅನುಗುಣವಾಗಿ ನಮ್ಮ ಕೇಂದ್ರ ಸರ್ಕಾರ ಸುಮಾರು 20 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಆರ್ಥಿಕ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಲಾಗಿದೆ. ಒಂದ್ ಮಾತನ್ನು ಗಮನದಲ್ಲಿ ಇಟ್ಕೊಳ್ಳಿ, ಈಗ ಹೊಸದಾಗಿ 20 ಲಕ್ಷ ಕೋಟಿ ರೂಪಾಯಿ ಅವ್ರು ಕೊಡಲ್ಲ, ಬದಲಾಗಿ ಈ ಹಿಂದೆ ಕೂಡ ಕೆಲವು ಬಾರಿ ಏನೇನು ಆರ್ಥಿಕ ಪುನಶ್ಚೇತನ ಕ್ರಮಗಳನ್ನ ಕೈಗೊಂಡಿದ್ರು ಅವೆಲ್ಲವನ್ನು ಕೂಡ ಒಳಗೊಂಡಂತೆ 20 ಲಕ್ಷ ಕೋಟಿ ಮೌಲ್ಯದ ಪ್ಯಾಕೇಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಕೂಡ ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನಾ, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, PMGKY, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನಾ ಇರಬಹುದು. ಅದೇ ರೀತಿ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದವರು ಕೊಟ್ಟಂತಹ ಕೆಲವೊಂದಿಷ್ಟು ವಿಶೇಷ ಕೊಡುಗೆಗಳಾಗಿರ್ಬೋದು, ರಿಯಾಯಿತಿ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ಒಳಗೊಂಡು ಮುಂಬರುವಂತಹ ಒಂದಷ್ಟು ಕಾರ್ಯಕ್ರಮಗಳನ್ನು ಸೇರ್ಬಿಟ್ಟು 20 ಲಕ್ಷ ಕೋಟಿ ಮೊತ್ತ ಆಗುತ್ತೆ. ಅಂಡ್ ಒಂದ್ ಮತ್ತೆ ನೆನ್ಪಿಟ್ಕೊಳ್ಳಿ, ಇದು ನಮ್ಮ ದೇಶದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿದೆ, GDP, ಕನ್ನಡದಲ್ಲಿ ಒಟ್ಟು ಆಂತರಿಕ ಉತ್ಪನ್ನ, ಇದರ 10% 10% ಆಫ್ ಇಂಡಿಯಾಸ್ GDP. ಇದು ಬಹಳ ಪ್ರಮುಖವಾದಂತಹ ವಿಷಯ. ಸೊ 20 ಲಕ್ಷ ಕೋಟಿ ನಮ್ಮ ಒಟ್ಟು ಆಂತರಿಕ ಉತ್ಪನ್ನದ 10% ಆಯ್ತು ಅಂತ ಹೇಳಿದ್ರೆ ನಮ್ಮ ದೇಶದ ಒಟ್ಟು ಆಂತರಿಕ ಉತ್ಪನ್ನ ಸುಮಾರು 2 ಕೋಟಿ ಕೋಟಿಗಳು, 2 crores. ಅದನ್ನ ನಾವು ಜಸ್ಟ್ ಇಮ್ಯಾಜಿನ್ ಮಾಡಕ್ಕೆ ಕೂಡ ಕಷ್ಟ ಆಗುತ್ತೆ. ಬಟ್ ನಮ್ಮ ದೇಶದ ಅಂದಾಜು ಒಂದು ಅವರೇಜ್ GDP ಎಷ್ಟಿರ್ಬೋದಪ್ಪ ಅಂತ ಹೇಳಿದ್ರೆ ಸುಮಾರು 2 ಕೋಟಿ ಕೋಟಿಗಳಷ್ಟಿರಬಹುದು. ಅದರಲ್ಲಿ 10% ಆಗಿರ್ತಕ್ಕಂತಹ 20 ಲಕ್ಷ ಕೋಟಿ ರೂಪಾಯಿಗಳನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅನೌನ್ಸ್ ಮಾಡಿದ್ದಾರೆ. ಸೊ ಇದು ಬಹಳ ಇಂಪಾರ್ಟೆಂಟ್. ಸೊ ಇದು ನೇರವಾಗಿ ಬೇರೆಯವರ ಖಾತೆಗೆ ಹಾಕುವುದಾಗಲಿ ಅಂತಹ ಕೆಲಸಗಳನ್ನು ಮಾಡಲ್ಲ, ಬದಲಾಗಿ ಆರ್ಥಿಕ ಚಟುವಟಿಕೆಗಳಿಗೆ ಮರುಚಾಲನೆ ಕೊಡುವಂತಹ ಉದ್ದೇಶದಿಂದ ಕೆಲವೊಂದಷ್ಟು ಕ್ರಮಗಳನ್ನ ಕೈಗೊಳ್ತಾರೆ. ಅದರ ಒಟ್ಟು ಮೊತ್ತ ನೀವು ಸ್ಕ್ರೀನ್ ನಲ್ಲಿ ನೋಡ್ತಿರೋ ರೀತಿ 20 ಲಕ್ಷ ಕೋಟಿ ರೂಪಾಯಿ ಆಗುತ್ತೆ. ಸೊ ನಿನ್ನೆ ಮೋದಿ ಅವರು ಕೇವಲ ಇಷ್ಟನ್ನು ಮಾತ್ರ ಹೇಳಿಲ್ಲ, ಬದಲಾಗಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಏನು ಇಡೀ ಜಗತ್ತು ಹಿಂದೆಂದೂ ಕಂಡು ಕೇಳಿರದಂತಹ ಒಂದು ಸಂಕಷ್ಟಕ್ಕೆ ಸಿಲುಕಿದೆ. ಇಂತಹ ಸಂಕಷ್ಟದ ಸಮಯದಲ್ಲಿ ಭಾರತ ಒಂದು ಮಾದರಿ ನಾಯಕತ್ವವನ್ನು ತೋರಿಸಬಹುದು. ಅವರೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇದ್ದೀರಾ. ಕೊರೋನಾ ವೈರಸ್ ಬರಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಆಂತರಿಕವಾಗಿ ಉತ್ಪಾದನೆ ಆಗ್ತಿದ್ದಂತಹ ವೈಯಕ್ತಿಕ ಸುರಕ್ಷಣಾ ಸಾಧನ ಅಂದ್ರೆ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಮತ್ತು ಈ ಕೊರೋನಾ ವಿರುದ್ಧ ಹೋರಾಡೋದಕ್ಕೆ ಬಹಳ ಅಗತ್ಯವಾಗಿರ್ತಕ್ಕಂತಹ N95 ಮಾಸ್ಕ್, ಇವೆರಡೂ ಕೂಡ ನಮ್ಮ ದೇಶದಲ್ಲಿ ಎಷ್ಟು ಉತ್ಪಾದನೆ ಆಗ್ತಿತ್ತು ಅಂತ ಹೇಳಿದ್ರೆ 0. ನಮ್ಮ ದೇಶದಲ್ಲಿ ನಾವು ಯಾವಾಗ್ಲೂ ಕೂಡ PPE ಮತ್ತು N95 ಮಾಸ್ಕ್ ಗಳನ್ನ ಉತ್ಪಾದನೆ ಮಾಡ್ತಾ ಇರಲಿಲ್ಲ. ಹೊರದೇಶಗಳಿಂದ, ವಿಶೇಷವಾಗಿ ಚೀನಾ ದೇಶದಿಂದ ಆಮದು ಮಾಡ್ಕೊಳ್ತಾ ಇದ್ವಿ. ಬಟ್ ಯಾವಾಗ ಕೊರೋನಾ ವೈರಸ್ ಬಂತು, ತಕ್ಷಣವೇ ಕಾರ್ಯಪ್ರವೃತ್ತವಾದಂತಹ ನಮ್ಮ ಸರ್ಕಾರ ಆಗಿರ್ಬೋದು ಅಥವಾ ನಮ್ಮ ಖಾಸಗಿ ಉದ್ದಿಮೆಗಳಿರಬಹುದು, ಇವಾಗ ಪ್ರಸ್ತುತ ಒಂದು ದಿನಕ್ಕೆ 2 ಲಕ್ಷ PPEಗಳು ಮತ್ತು ಒಂದು ದಿನಕ್ಕೆ 2 ಲಕ್ಷದಷ್ಟು N95 ಮಾಸ್ಕ್ ಗಳನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬಿಕಾಸ್ ಪ್ರಪಂಚದ ಬೇರೆ ಯಾವುದೇ ದೇಶ ಇಂತಹ ಒಂದು ಕ್ಷಮತೆಯನ್ನ ತೋರಿಸೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ, ಬಟ್ ಅದನ್ನ ಭಾರತ ಮಾಡಿ ತೋರಿಸಿದೆ. ಸೊ ಹಾಗಾಗಿ ಮೋದಿ ಅವರು ಹೇಳ್ತಿದ್ದಾರೆ, ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಭಾರತ ತನ್ನ ಒಂದು ನಾಯಕತ್ವವನ್ನ ತೋರಿಸ್ತಾ ಇದೆ ಪ್ರಪಂಚಕ್ಕೆ. ಅದು ಕೂಡ ನಮ್ಮ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅಂಡ್ ಇದನ್ನ ಎಲ್ಲರೂ ಕೂಡ ಒಟ್ಟಾಗಿ ಹೋರಾಟದಲ್ಲಿ ಶೀಘ್ರವೇ ನಮಗೆ ಜಯ ಸಿಗುತ್ತೆ ಅಂತ ಕೂಡ ಮೋದಿ ಅವರು ಹೇಳಿದ್ದಾರೆ. ಸೊ ಇಷ್ಟು ಡೀಟೇಲ್ಸ್ ಅನ್ನು ಕೂಡ ನಾವು ನೆನ್ಪಿಟ್ಕೊಳ್ತಾ ಮುಂದಿನ ಸುದ್ದಿಯತ್ತ ಗಮನ ಹರಿಸಬೇಕಾಗುತ್ತೆ. ಸೊ ಅಲ್ಲೊಂದು ವರ್ಡ್ ಕೂಡ ಯೂಸ್ ಮಾಡಿದ್ದಾರೆ, ವಸುದೈವ ಕುಟುಂಬಕಂ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತದಲ್ಲಿ ನಮ್ಮ ಭಾರತದ ಒಂದು ಸಿದ್ಧಾಂತವನ್ನ ಈ ಒಂದು ವರ್ಡ್, ಈ ಒಂದು ಹೇಳಿಕೆ ನಮ್ಮ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸುತ್ತೆ. ನಮ್ಮ ಸಿದ್ಧಾಂತ ಏನಂತ ಹೇಳಿದ್ರೆ ನೀವು ನೋಡ್ತಾ ಇದ್ದಾರೆ ಕೆಳಗಡೆ, ದ ವರ್ಲ್ಡ್ ಈಸ್ ಒನ್ ಫ್ಯಾಮಿಲಿ. ಇಡೀ ಪ್ರಪಂಚವೇ ಒಂದು ಕುಟುಂಬವಿದ್ದಂತೆ. ಎಲ್ಲರನ್ನೂ ಕೂಡ ನಾವು ಸಹೋದರ ಸಹೋದರಿಯರ ರೀತಿ ನೋಡ್ಬೇಕಾಗುತ್ತೆ. ಪ್ರಪಂಚದ ಪ್ರತಿಯೊಬ್ಬರನ್ನೂ ಕೂಡ ವಸುದೈವ ಕುಟುಂಬಕಂ, ಇದನ್ನ ಸಾವಿರಾರು ವರ್ಷಗಳ ಹಿಂದೆನೆ ಭಾರತೀಯ ಧಾರ್ಮಿಕ ಗ್ರಂಥಗಳಲ್ಲಿ ಇದರ ಉಲ್ಲೇಖ ಇದೆ. ಅದನ್ನು ಕೂಡ ನರೇಂದ್ರ ಮೋದಿ ಅವರು ನಿನ್ನೆ ಉಲ್ಲೇಖ ಮಾಡಿದ್ದಾರೆ.
ಸೊ ಈ ಒಂದು ವಿಶೇಷ ಆರ್ಥಿಕ ಪ್ಯಾಕೇಜ್ ಬಗ್ಗೆ ತಿಳ್ಕೊಳ್ತಾ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ಇಂಡಿಯಾ ಕಾಟ್ ಇನ್ ಯುಎಸ್ ಚೈನಾ ಸ್ಪ್ಯಾಟ್ ಓವರ್ ತೈವಾನ್ಸ್ ಸ್ಟೇಟಸ್ ಎಟ್ ಡಬ್ಲ್ಯೂಎಚ್ಒ ಬಗ್ಗೆ ನಾವು ಬಹಳ ದಿನಗಳಿಂದ ಡಿಸ್ಕಸ್ ಮಾಡ್ತಾ ಇದ್ದೀವಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ, ಇದರ ಕೇಂದ್ರ ಕಚೇರಿ ನಮಗೆ ಗೊತ್ತಿರೋ ರೀತಿ ಸ್ವಿಟ್ಜರ್ಲೆಂಡ್ ದೇಶದ ಜೆನಿವಾ ನಗರದಲ್ಲಿ ಕಂಡು ಬರುತ್ತೆ. ಸೊ ನಿನ್ನೆ ಒಂದು ವಿವಾದ ಉಂಟಾಗ್ತಾ ಇದೆ, ಭಾರತಕ್ಕಂತೂ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದ್ಬಿಟ್ಟು ಸಿಲುಕಿಸ್ಬಿಟ್ಟಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ನಮಗೆ ಗೊತ್ತಿರೋ ರೀತಿ ಅಮೆರಿಕ ಮತ್ತು ಚೀನಾ ದೇಶಗಳು ಕಳೆದ ಹಲವಾರು ದಿನಗಳಿಂದ ಸ್ವಲ್ಪ ಬೇರೆ ಬೇರೆ ವಿಷಯಗಳಲ್ಲಿ ಮನಸ್ತಾಪವನ್ನ ಹೊಂದಿದ್ದಾವೆ. ಸೊ ಇತ್ತೀಚೆಗೆ ಅಷ್ಟೇ ಒಂದು ಹೊಸ ವಿವಾದ ಏನಪ್ಪಾ ಅಂತ ಹೇಳಿದ್ರೆ, ಈ ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ ಅದರಲ್ಲಿ ಆಡಳಿತ ಮಂಡಳಿ ಬರುತ್ತೆ, ಅದರ ಒಂದು ಗವರ್ನಿಂಗ್ ಕೌನ್ಸಿಲ್, ಅದರ ಹೆಸರು ನೀವು ಕೂಡ ನೀವು ನೋಡ್ತಾ ಇದ್ದೀರಾ, ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ WHA. ನೋಡಿ, ಎಲ್ಲರೂ ಕೂಡ WHO ಬಗ್ಗೆ ಕೇಳಿರ್ತೀರಾ, ಬಟ್ WHA ಬಗ್ಗೆ ಸ್ವಲ್ಪ ಜನ ಕಮ್ಮಿ ಕೇಳಿರೋದು. ಸೊ ಇದೇನಪ್ಪಾ ಅಂತ ಹೇಳಿದ್ರೆ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ, ಜಾಸ್ತಿ ಡಿಫರೆನ್ಸ್ ಏನಿಲ್ಲ. ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಅಂತ ಹೇಳಿದ್ರೆ ಈ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಆಡಳಿತ ಮಂಡಳಿ, ಅದರ ಒಂದು ಆಡಳಿತವನ್ನು ನೋಡ್ಕೊಳ್ತಕ್ಕಂತಹ ಒಂದು ಸಂಸ್ಥೆ. ಸೊ ಇದರ ಏನು ಅಬ್ಸರ್ವರ್, ನಾವು ಇಂಗ್ಲಿಷ್ ಅಲ್ಲಿ ಅಬ್ಸರ್ವರ್ ಅಂತ ಕರಿತೀವಿ ಅಥವಾ ಕನ್ನಡದಲ್ಲಿ ವೀಕ್ಷಕ ಅಂತ ಕರಿತೀವಿ. ಈ WHA ವೀಕ್ಷಕ ಆಗಿ ತೈವಾನ್ ಅನ್ನ ನೇಮಿಸಬೇಕು ಅನ್ನೋದು ಅಮೆರಿಕಾದ ಒಂದು ಕೂಗು. ಬಟ್ ಚೈನಾ ಈ ತೈವಾನ್ನ ವಿಶ್ವ ಆರೋಗ್ಯ ಸಂಸ್ಥೆಯ ಆಡಳಿತ ಮಂಡಳಿಯ ವೀಕ್ಷಕನನ್ನಾಗಿ ನೇಮಕ ಮಾಡುವುದಕ್ಕೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಏನಕ್ಕೆ ವ್ಯಕ್ತಪಡಿಸ್ತಾ ಇದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಸೊ ನಾವು ವಾಪಸ್ ಬಂದ್ಬಿಟ್ಟು ಈ ತೈವಾನ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಳ್ಳೋಣ. ತೈವಾನ್ ಅಂತಕ್ಕಂತಹದ್ದು ಚೀನಾ ದೇಶದ ಸಮೀಪದಲ್ಲಿ ಬರ್ತಕ್ಕಂತಹ ಒಂದು ದ್ವೀಪ. ನಾವು ಅದನ್ನ ದ್ವೀಪ ರಾಷ್ಟ್ರ ಅನ್ನಕ್ಕೆ ಆಗಲ್ಲ, ಯಾಕಪ್ಪ ಅಂದ್ರೆ ಇವತ್ತಿಗೂ ಕೂಡ ತೈವಾನ್ ಅನ್ನ ವಿಶ್ವಸಂಸ್ಥೆ ಏನಿದೆ ಯುನೈಟೆಡ್ ನೇಷನ್ಸ್ ನಲ್ಲಿ ರೆಕಾಗ್ನೈಸ್ ಮಾಡಿಲ್ಲ, ಮಾನ್ಯತೆಯನ್ನ ಕೊಟ್ಟಿಲ್ಲ. ಪ್ರಪಂಚಾದ್ಯಂತ ಕೇವಲ 25 ದೇಶಗಳು ಮಾತ್ರ ತೈವಾನ್ ದೇಶವನ್ನ ಒಂದು ಸ್ವಾಯತ್ತ ಸಾರ್ವಭೌಮ ದೇಶ ಅಂತ ಹೇಳಿ ಒಪ್ಕೊಂತವೆ. ಬಟ್ ಇದಕ್ಕೆ ಚೀನಾ ದೇಶ ಬಹಳ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಚೀನಾದ ಪ್ರಕಾರ ತೈವಾನ್ ಅಂತಹ ಒಂದು ದೇಶವೇ ಇಲ್ಲ, ಬದಲಾಗಿ ಅದು ರಿಪಬ್ಲಿಕ್ ಆಫ್ ಚೈನಾ, ಅಂದ್ರೆ ಚೀನಾಗೆ ಸೇರಿದಂತಹ ಒಂದು ಭಾಗ. ಅದರ ಒಂದು ವಿಷಯ ಏನು ಅಧಿಕೃತವಾದಂತಹ ಹೆಸರು ರಿಪಬ್ಲಿಕ್ ಆಫ್ ಚೈನಾ. ಸೊ ತೈವಾನ್ ಅಂತಕ್ಕಂತಹದ್ದು ಚೀನಾ ದೇಶದ ಒಂದು ಭಾಗ. ಯಾವ ರೀತಿ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಗಿದೆಯೋ ಅದೇ ರೀತಿ ತೈವಾನ್ ಚೀನಾ ದೇಶದ ಅವಿಭಾಜ್ಯ ಅಂಗ ಅಂತ ಹೇಳಿ ಚೀನಾ ವಾದಿಸ್ತಾ ಹೋಗುತ್ತೆ. ಚೀನಾದ ಅಧಿಕೃತ ಹೆಸರೇನು? ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ, PRC. ಸೊ ಇವರು ಹೇಳೋದು ತೈವಾನ್ ನಮ್ಮದೇ ಒಂದು ಭಾಗ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವರು ತೈವಾನ್ ಅಂತ ಕರೆಯೋದೇ ಇಲ್ಲ, ಬದಲಾಗಿ ಚೈನೀಸ್ ತೈಪೆ ಅಂತ ಕರೀತಾರೆ. ಚೈನೀಸ್ ತೈಪೆ ಅಂದ್ರೆ ತೈಪೆ ಅಂತಕ್ಕಂತಹದ್ದು ತೈವಾನ್ ಪ್ರದೇಶ ಏನಿದೆ ಅದರ ರಾಜಧಾನಿ, ಕ್ಯಾಪಿಟಲ್ ಸಿಟಿ. ಬಟ್ ಚೈನಾದವ್ರು ಕರೆಯೋದು ಚೈನೀಸ್ ತೈಪೆ. ಅದಕ್ಕೆ ತೈವಾನ್ ಅಂತಕ್ಕಂತಹ ಯಾವುದೇ ದೇಶವಿಲ್ಲ, ಅದಕ್ಕೆ ಮಾನ್ಯತೆ ಕೊಡಬಾರ್ದು ಅಂತ. ಸೊ ಹಾಗಾಗಿ ಅಂತಹ ದೇಶವೇ ಇಲ್ಲ ಅಂತ ಹೇಳಿದ್ರೆ ಅದನ್ನ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯ ವೀಕ್ಷಕರನ್ನಾಗಿ ನೇಮಿಸುವುದು ಆಗದೇ ಇಲ್ಲ. ಸೊ ಅದು ಚೈನಾದ ಒಂದು ವಾದ ಆಗಿದೆ. ಬಟ್ ಅದೇ ಅಮೆರಿಕದವರು ತೈವಾನ್ ಅವರಿಗೆ ವೀಕ್ಷಕ ಅನ್ನುವಂತಹ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಒಂದು ಕೂಗನ್ನ ಎಬ್ಬಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಭಾರತದ ರೋಲ್ ಎಲ್ಲಿ ಬರುತ್ತೆ? ಇದು ಚೀನಾ ಮತ್ತು ಅಮೆರಿಕಕ್ಕೆ ತೈವಾನ್ ಮೇಲೆ ನಡೀತಿರ್ತಕ್ಕಂತಹ ಒಂದು ವಿವಾದ. ಬಟ್ ಇಲ್ಲಿ ಭಾರತ ಪಿಕ್ಚರ್ಗೆ ಬರಲ್ಲ ಅಂತ ನಾವೆಲ್ಲರೂ ಕೇಳಬಹುದು. ಬಟ್ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಪ್ರಸಕ್ತವಾಗಿ ಏನು ಜಪಾನ್ ವಿಶ್ವ ಆರೋಗ್ಯ ಸಂಸ್ಥೆಯ ಅಧ್ಯಕ್ಷ ಆಗಿದೆ, ಕೆಳಗಡೆ ನೋಡ್ತಾ ಇದ್ದೀರಾ. ಈಗ ಜಪಾನ್ನ ನಂತರವಾಗಿ ವಿಶ್ವ ಆರೋಗ್ಯ ಸಂಸ್ಥೆಯ ಅಧ್ಯಕ್ಷೀಯ ಸ್ಥಾನ ಅಂದ್ರೆ ಚೇರ್ಪರ್ಸನ್ ಆಗ್ತಕ್ಕಂತಹ ದೇಶ ಯಾವುದು ಅಂತ ಹೇಳಿದ್ರೆ ನಮ್ಮ ಭಾರತ. ಸೊ ಇಂಡಿಯಾ ಇನ್ ಮುಂದೆ ವಿಶ್ವ ಆರೋಗ್ಯ ಸಂಸ್ಥೆಯ ಏನು ಚೇರ್ಮನ್ ಆಗುತ್ತೆ. ಸೊ ಈ ವೀಕ್ಷಕ ಸ್ಥಾನಕ್ಕೆ ಸಂಬಂಧಪಟ್ಟಂತ ನಿರ್ಧಾರವನ್ನ ಭಾರತವೇ ತೆಗೆದುಕೊಳ್ಬೇಕಾಗುತ್ತೆ. ಒಂದ್ ವೇಳೆ ತೈವಾನ್ ಅನ್ನ ವೀಕ್ಷಕ ಅಂತ ನಾವು ಘೋಷಣೆ ಮಾಡಿದ್ವಿ ಅಂತ ಹೇಳಿದ್ರೆ ಚೀನಾ ದೇಶದ ವಿರೋಧ ಕಟ್ಕೋಬೇಕಾಗುತ್ತೆ. ಅದನ್ನ ವೀಕ್ಷಕ ಅಲ್ಲ ಅಂತ ಘೋಷಣೆ ಮಾಡಿದ್ರೆ ಅಮೆರಿಕ ದೇಶದ ವಿರೋಧ ಕಟ್ಕೋಬೇಕಾಗುತ್ತೆ. ಸೊ ಇಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಭಾರತದ ಸಿಕ್ಕಾಕೊಂಡ್ಬಿಟ್ಟಿದೆ. ಸೊ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತಹ ವ್ಯಕ್ತಿ ಭಾರತದ ವಿದೇಶಾಂಗ ಸಚಿವ, ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ S ಜೈಶಂಕರ್ ಅವರು. ಸೊ ಇವರು ನಿನ್ನೆ ಒಂದು ಮೀಟಿಂಗ್ ಅಲ್ಲಿ ಕೂಡ ಭಾಗವಹಿಸಿದ್ರು. ಅಮೆರಿಕ ದೇಶ ಕೆಲವು ತನ್ನ ಸಮಾನ ಮನಸ್ಕ ದೇಶಗಳೊಂದಿಗೆ ಮೀಟಿಂಗ್ ಅನ್ನ ಮಾಡಿತ್ತು. ಅವರ ಮೇಲೆ ಒತ್ತಡವನ್ನ ಹೇರ್ತಕ್ಕಂತಹ ಟೆಕ್ನಿಕ್ ಅನ್ನ ಯೂಸ್ ಮಾಡ್ತಾ ಇತ್ತು. ಸೊ ಏನಪ್ಪಾ ಅಂತ ಹೇಳಿದ್ರೆ ತೈವಾನ್ಗೆ ಆ ಒಂದು ಸ್ಥಾನವನ್ನ ಕೊಡ್ಲೇಬೇಕು ಅಂತ ಹೇಳಿ. ಇದೇ ರೀತಿ SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್, ಇದು ಕೂಡ ಚೀನಾ ದೇಶದ ಶಾಂಘೈ ನಗರದಲ್ಲಿ ಇರ್ತಕ್ಕಂತಹ ನಮ್ಮ ಒಂದು ಪ್ರಾದೇಶಿಕ
ಒಂದು ಒಕ್ಕೂಟ, ಈ ಒಕ್ಕೂಟದ ಮೀಟಿಂಗ್ ಕೂಡ ಇತ್ತು, ಅಂದ್ರೆ ಶೆಡ್ಯೂಲ್ ಆಗಿದೆ. ಸೊ ಹಾಗಾಗಿ ಭಾರತ ಯಾವ ರೀತಿ ಎರಡನ್ನೂ ನಿಭಾಯಿಸುತ್ತೆ, ಇದೊಂಥರ ಹಗ್ಗದ ಮೇಲಿನ ನಡಿಗೆ ಇದ್ದಂಗೆ. ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ನಮ್ಮ ದೇಶ ಸ್ವಲ್ಪ ಒಂದು ಪ್ರಾಬ್ಲಮ್ಗೆ ಸಿಗಾಕೋಬೇಕಾಗುತ್ತೆ. ಸೊ ಯಾವ ರೀತಿ ಭಾರತ ನಿಭಾಯಿಸುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ನಿಮಗೆ ಇಲ್ಲಿ ಗೊತ್ತಿರಬೇಕಾದಂತಹ ವಿಚಾರಗಳೇನಪ್ಪಾ ಅಂತ ಹೇಳಿದ್ರೆ, ತೈವಾನ್ ನ ಒಂದು ವಿವಾದ, ಯಾವ ರೀತಿ ತೈವಾನ್ ನ ಚೀನಾ ತನ್ನ ದೇಶದ ಭಾಗ ಅಂತ ಅನ್ಕೊಳ್ಳುತ್ತೆ, ಬಟ್ ತೈವಾನ್ ದೇಶ ಹೇಳ್ಕೊಳ್ಳೋದು ನಾವು ಸಾರ್ವಭೌಮ ರಾಷ್ಟ್ರ, ನಾವು ಚೀನಾದ ಅಡಿಯಲ್ಲಿ ಬದುಕಲ್ಲ ಅಂತ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಅಂಡ್ ಯಾವ ರೀತಿ ಇದು ಅಮೆರಿಕ ಮತ್ತು ಚೀನಾ ನಡುವಿನ ಒಂದು ವಿರಸಕ್ಕೆ ಕಾರಣ ಆಗಿದೆ, ಅದೇ ರೀತಿ ಭಾರತಕ್ಕೂ ಕೂಡ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿದೆ. ಸೊ ಅಂತಾರಾಷ್ಟ್ರೀಯ ಒಂದು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇದು, ಇದನ್ನ ನಾವು ಓವರ್ ಆಲ್ ಆಗಿ ತಿಳ್ಕೊಳ್ತಾ ಮುಂದೋಗ್ಬೇಕಾಗುತ್ತೆ. ರೆಲೆವೆಂಟ್ ಪಾರ್ಟ್ಸ್ ಗಳನ್ನ ದಯವಿಟ್ಟು ನಿಮ್ಮ ನೋಟ್ಬುಕ್ ಅಲ್ಲಿ ನೋಟ್ ಡೌನ್ ಮಾಡ್ಕೊಳ್ತಾನೆ ಮುಂದೋಗ್ಬೇಕಾಗುತ್ತೆ. ಯಾವಾಗ ಕೂಡ ಪರೀಕ್ಷೆಗಳಲ್ಲಿ ಕೇಳ್ಬೋದಾಗುತ್ತೆ ಇಂತಹ ಪ್ರಶ್ನೆಗಳನ್ನ. ಮುಂದಿನ ಸುದ್ದಿ ನೋಡೋದಾದ್ರೆ, ಎಪಿಎಂಸಿ ಉಳಿಸಿ ಅಂತ ನಮ್ಮ ಒಂದು ಕನ್ನಡ ದಿನಪತ್ರಿಕೆ ಆಗಿರತಕ್ಕಂತಹ ವಿಜಯ ಕರ್ನಾಟಕದ ಸುದ್ದಿ ಹೇಳುತ್ತೆ. ಸೊ ಏನು ಎಪಿಎಂಸಿ ಉಳಿಸಿ, ನಾವೆಲ್ಲರೂ ಕೂಡ ಗೊತ್ತಿದೆ ಎಪಿಎಂಸಿ ಅಂದ್ರೆ, ಎಪಿಎಂಸಿ ಕೃಷಿ ಉತ್ಪನ್ನಗಳ ಮಾರುಕಟ್ಟೆನ ನಾವು ಕೂಡ ಪ್ರತಿ ನಗರಗಳಲ್ಲಿ ನೋಡಿರ್ತೀವಿ. ಸೊ ಏನಾಗಿದೆಯಪ್ಪ ಸದ್ಯಕ್ಕೆ ಅಂತ ಹೇಳಿದ್ರೆ, ನಮ್ಮ ಕೇಂದ್ರ ಸರ್ಕಾರ ಇತ್ತೀಚೆಗಷ್ಟೇ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಒಂದು ಪತ್ರವನ್ನ ಬರೆದಿತ್ತು. ನಿಮ್ಮ ರಾಜ್ಯಗಳಲ್ಲಿರತಕ್ಕಂತಹ ಎಪಿಎಂಸಿ ಕಾಯ್ದೆಗಳನ್ನ ತಿದ್ದುಪಡಿ ಮಾಡುವುದಕ್ಕೆ ಸುಗ್ರೀವಾಜ್ಞೆಗಳನ್ನ ಹೊರಡಿಸಿ ಅಂತ ಒಂದು ಆದೇಶವನ್ನ, ಒಂದು ಲೆಟರ್ ಅನ್ನ ಬರೆದಿದ್ರು. ಸೊ ಸುಗ್ರೀವಾಜ್ಞೆ ಅಂದ್ರೆ ನಾವು ಆರ್ಡಿನೆನ್ಸ್ ಅಂತ ಕರಿತೀವಿ. ಯಾಕಪ್ಪ ಸುಗ್ರೀವಾಜ್ಞೆ ಅಂತ ಹೇಳಿದ್ರೆ, ಕೊರೋನಾ ವೈರಸ್ ಇರೋ ಕಾರಣದಿಂದ ನಮ್ಮ ದೇಶದ ಯಾವುದೇ ರಾಜ್ಯದಲ್ಲೂ ಕೂಡ ವಿಧಾನಸಭೆಗಳು ಸದನದಲ್ಲಿಲ್ಲ, ಸೆಷನ್ ನಡೀತಾ ಇಲ್ಲ. ಸೊ ಹಾಗಾಗಿ ಸುಗ್ರೀವಾಜ್ಞೆಯನ್ನ ಮಾಡಿ, ಬಿಕಾಸ್ ಇದನ್ನ ಮಾಡುವುದರ ಮೂಲಕ ರೈತರ ಒಂದು ಬೆಳೆಗಳಿಗೆ ಸೂಕ್ತವಾದಂತಹ ಮಾರುಕಟ್ಟೆ ಒದಗಿಸುವುದು ಸಾಧ್ಯವಾಗುತ್ತೆ ಅನ್ನೋದು ಕೇಂದ್ರ ಸರ್ಕಾರದ ಮಾತಾಗಿತ್ತು. ಸೊ ಇದರ ಅಡಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೂಡ ನೋಡ್ತಾ ಇದ್ದೀರಾ, 1966ನೇ ಇಸ್ವಿಯಲ್ಲಿ 1966 ಅಲ್ಲಿ ನೀವು ಕೂಡ ನೋಡ್ತಾ ಇರೋ ರೀತಿ ಕೃಷಿ ಉತ್ಪನ್ನ ಮಾರುಕಟ್ಟೆ ನಿಯಂತ್ರಣ ಮತ್ತು ಅಭಿವೃದ್ಧಿ ಅನ್ನುವಂತಹ ಒಂದು ಕಾಯ್ದೆ ಬಂದಿತ್ತು. ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ರೆಗ್ಯುಲೇಷನ್ ಅಂಡ್ ಡೆವಲಪ್ಮೆಂಟ್ ಆಕ್ಟ್ 1966 ಅನ್ನುವುದು ಈ ಒಂದು ಕಾಯ್ದೆ ಆಗಿತ್ತು. ಇದನ್ನ ತಿದ್ದುಪಡಿ ಮಾಡಿಬಿಟ್ಟು ಒಂದು ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರಿಗೆ ಕಳಿಸಿದ್ದಾರೆ ಅಂತ ಕೂಡ ಕೇಳಿ ಬರ್ತಾ ಇತ್ತು. ಬಟ್ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ ರೈತರ ಕಡೆಯಿಂದ, ಮತ್ತು ರೈತ ಸಂಘಗಳು ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಯಾಕಪ್ಪ ಅಂತ ಹೇಳಿದ್ರೆ, ಎಪಿಎಂಸಿ ಕಾಯ್ದೆ ನಮ್ಮ ರಾಜ್ಯದಲ್ಲಿ ಬಹಳ ಬಲಶಾಲಿಯಾಗಿತ್ತು. ಸೊ ಹೀಗಿದ್ದಾಗ ಯಾವುದೇ ಒಬ್ಬ ವರ್ತಕ, ನೀವು ನೋಡ್ತಾ ಇದ್ದೀರಾ, ನೇರವಾಗಿ ರೈತರ ಜಮೀನಿಗೆ ತೆರಳ್ಬಿಟ್ಟು ಈ ಬೆಳೆಗಳನ್ನ ಖರೀದಿ ಮಾಡುವುದಕ್ಕೆ ನಿಷೇಧ ಇತ್ತು. ಹಾಗೇನಾದ್ರೂ ಖರೀದಿ ಮಾಡದಲ್ಲಿ ಆ ವರ್ತಕನ ವಿರುದ್ಧ ಕಾನೂನು ಕ್ರಮ ಜರುಗಿಸತಕ್ಕಂತಹ ಸಾಧ್ಯತೆ ಕೂಡ ಇತ್ತು. ಅಂಡ್ ಜೊತೆಗೆ ಮಧ್ಯವರ್ತಿಗಳ ಹಾವಳಿಗೂ ಕೂಡ ಬ್ರೇಕ್ ಬಿದ್ದಿತ್ತು. ಒಬ್ಬ ರೈತ ತಾನು ಬೆಳೆದಂತಹ ಬೆಳೆಗಳನ್ನ ನೇರವಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಬಂದ್ಬಿಟ್ಟು ಅಲ್ಲಿ ಅದನ್ನ ಸೇಲ್ ಮಾಡಬಹುದು, ಯಾವುದೇ ಒಬ್ಬ ಮಧ್ಯವರ್ತಿಯ ಲಾಬಿ ಇಲ್ಲದೆ ಅನ್ನುವುದು ಈ ಎಪಿಎಂಸಿ ಕಾಯ್ದೆಯ ಮೂಲ ಉದ್ದೇಶ ಆಗಿತ್ತು. ಬಟ್ ಇದರ ಒಂದು ಕೆಲವೊಂದು ಸೆಕ್ಷನ್ ಗಳಿಗೆ ತಿದ್ದುಪಡಿಯನ್ನ ಮಾಡ್ತಾ ಇದ್ದಾರೆ, ಹಾಗಾಗಿ ರೈತರಿಗೆ ನಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ ಪರಿಣಾಮಗಳೇನು ಅಂತ ಹೇಳಿ ನೋಡಿ. ಸೊ ಈ ರೀತಿ ಒಂದು ಎಪಿಎಂಸಿ ಕಾಯ್ದೆಯನ್ನ ಬಲಹೀನಗೊಳಿಸ್ಬಿಟ್ರೆ ಮಧ್ಯವರ್ತಿಗಳೇನಿದ್ದಾರೆ, ದಲ್ಲಾಳಿಗಳು, ಅವರು ಫಿಕ್ಸ್ ಮಾಡಿದಂತಹ ಒಂದು ರೇಟೇ ಫೈನಲೈಸ್ ಆಗ್ಬೋದು. ಬಿಕಾಸ್ ಪ್ರಸಕ್ತವಾಗಿ ಎಪಿಎಂಸಿಯಲ್ಲಿ ಒಂದು ಕನಿಷ್ಠ ಬೆಲೆ ಇರುತ್ತೆ, ಆ ಬೆಲೆಗೆ ವರ್ತಕರು ಪರ್ಚೇಸ್ ಮಾಡ್ಬೇಕಾಗುತ್ತೆ. ಸೊ ಅದು ಹೋಯ್ತು ಅಂತ ಹೇಳಿದ್ರೆ ಅವ್ರು ಹೇಳಿದ್ದೇ ರೇಟಿಗೆ ರೈತ ತಾನು ಬೆಳೆದಂತಹ ಬೆಳೆಗಳನ್ನ ಮಾರಾಟ ಮಾಡಬೇಕಾಗಬಹುದು. ಅಂಡ್ ಕನ್ನಡ ನೋಡ್ತಾ ಇದ್ದೀರಾ, ಬಹಳ ಕಷ್ಟಪಟ್ಟು ಪ್ರತಿಯೊಂದು ನಗರದಲ್ಲೂ ಕೂಡ ಎಪಿಎಂಸಿ ಮಳಿಗೆಗಳನ್ನ, ಎಪಿಎಂಸಿ ಒಂದು ಕಟ್ಟಡಗಳನ್ನ ಸರ್ಕಾರ ನಿರ್ಮಾಣ ಮಾಡಿದೆ. ಅವಕ್ಕೆ ಬೀಗ ಹಾಕುವಂತಹ ಪರಿಸ್ಥಿತಿ ಬರ್ಬೋದು. ಸರ್ಕಾರದ ಆದಾಯಕ್ಕೂ ಕೂಡ ಕೋತ ಆಗ್ಬೋದು. ಎಪಿಎಂಸಿಯಲ್ಲಿ ಸರ್ಕಾರ ಏನು ವರ್ತಕರು ಖರೀದಿ ಮಾಡ್ತಾರೆ ಅದರ ಮೇಲೆ ಒಂದಷ್ಟು ತೆರಿಗೆಯನ್ನ ವಿಧಿಸ್ತಾ ಇತ್ತು. ಬಟ್ ಇದು ಹೊಲಗಳಲ್ಲಿ ಖರೀದಿ ಆಯ್ತು ಅಂತ ಹೇಳಿದ್ರೆ ಸರ್ಕಾರದ ಕಣ್ತಪ್ಪಿಸಿ ಮಾರಾಟಗಳು ನಡೀತಾ ಹೋಗ್ತವೆ. ಸೊ ಸರ್ಕಾರದ ಆದಾಯಕ್ಕೂ ಕೂಡ ಒಂದು ಕತ್ತರಿ ಬೀಳುತ್ತೆ ಅನ್ನೋದು ಆರೋಪ ಇದೆ. ಜೊತೆಗೆ ನಮ್ಮ ಏನು ಕಾರ್ಪೊರೇಟ್ ಸಂಸ್ಥೆಗಳು ನಮ್ಮ ರೈತರನ್ನ ತಮ್ಮ ಕಪಿಮುಷ್ಟಿಗೆ ತೆಗೆದುಕೊಳ್ತವೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ನಮ್ಮ ಸಹಕಾರಿ ಕ್ಷೇತ್ರ ಏನಿದೆ, ಕೋಆಪರೇಷನ್ ಸೆಕ್ಟರ್ ಏನಿದೆ ನಮ್ಮ ರಾಜ್ಯದಲ್ಲಿ, ಅದು ಮೂಲೆ ಗುಂಪಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಸರ್ಕಾರದ ವಾದನೆ ಬೇರೆ ಇದೆ. ಸರ್ಕಾರ ಹೇಳುವುದು ಈ ಸುಗ್ರೀವಾಜ್ಞೆ ಜಾರಿಗೆ ತರ್ತಾ ಇರುವುದೇ ರೈತರ ಹಿತದೃಷ್ಟಿಯಿಂದ. ಸೊ ಸರ್ಕಾರ ಹೇಳ್ತಾ ಇರೋದು ನೋಡಿ, ಈಗಿನಗಿಂತನೂ ಸಾಕಷ್ಟು ಹೆಚ್ಚಿನ ಅವಕಾಶ ಸಿಗುತ್ತೆ ರೈತರಿಗೆ. ಪ್ರಸಕ್ತವಾಗಿ ಎಪಿಎಂಸಿಗೆ ತೆಗೆದುಕೊಂಡ್ಬಂದು ಮಾಡಬೇಕಾಗುತ್ತೆ. ಬಟ್ ಇಂತಹ ಹೊಸ ಅವಕಾಶ ಸೃಷ್ಟಿಯಾಗೋದ್ರಿಂದ ಅವರು ಹೆಚ್ಚಿನ ಬೆಲೆಗೆ ಕೂಡ ಮಾರಾಟ ಮಾಡಬಹುದು. ಅಂಡ್ ಸಂಸ್ಥೆಗಳಲ್ಲಿ ಖಾಸಗಿ ಕಂಪನಿಗಳು ಪೈಪೋಟಿಗೆ ಬಿದ್ಬಿಟ್ಟು ರೈತರ ಒಂದು ಬೆಳೆಗಳನ್ನ ಖರೀದಿ ಮಾಡ್ತವೆ. ಸೊ ಹೆಚ್ಚಿನ ದರ ಅವರಿಗೆ ಸಿಗುತ್ತೆ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ.
ಬಟ್ ಓವರ್ ಆಲ್ ರೈತರ ಹಿತರಕ್ಷಣೆಯನ್ನ ಬಲಿ ಕೊಡಲಾಗ್ತಾ ಇದೆ ಅಂತಕ್ಕಂತಹದ್ದು ಬಹುತೇಕ ರೈತ ಮುಖಂಡರ ಒಂದು ಅಭಿಪ್ರಾಯ ಆಗಿದೆ. ಸೊ ಕಾದ್ ನೋಡ್ಬೇಕು ನಮ್ಮ ಸರ್ಕಾರ ಎಪಿಎಂಸಿಗೆ ಸಂಬಂಧಪಟ್ಟಂತೆ ಸುಗ್ರೀವಾಜ್ಞೆಯನ್ನ ಜಾರಿಗೊಳಿಸುತ್ತೋ ಅಥವಾ ರೈತರ ಒಂದು ಒತ್ತಡಕ್ಕೆ ಮಣಿದ್ಬಿಟ್ಟು ಈ ಒಂದು ಹೆಜ್ಜೆಯಿಂದ ಹಿಂದೆ ಸರಿಯುತ್ತೋ ಅಂತ ನಾವು ಕಾದು ನೋಡ್ಬೇಕಾಗುತ್ತೆ. ಸೊ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೋಟ್ ಡೌನ್ ಮಾಡ್ಕೊಳ್ಳಿ, ಕರ್ನಾಟಕದಲ್ಲಿ ಈ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಮತ್ತು ಅಭಿವೃದ್ಧಿ ಕಾಯ್ದೆ 1966 ಇದನ್ನ ಕೂಡ ನೋಟ್ ಡೌನ್ ಮಾಡ್ಕೊಳ್ತಾ ಈ ಒಂದು ಎಪಿಎಂಸಿ ಅಂದ್ರೆ ಏನು ಇದರ ಬಗ್ಗೆ ಒಂದು ಓವರ್ ಆಲ್ ನಾಲೆಡ್ಜ್ ಅನ್ನ ಗ್ರಾಸ್ಪ್ ಮಾಡ್ಕೊಳ್ತಾ ಮುಂದಿನ ಸುದ್ದಿ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ಮಾರ್ಜರ್ ಆಫ್ ಆರ್ಕಿಯಾಲಜಿ ಟೂರಿಸಂ ಡಿಪಾರ್ಟ್ಮೆಂಟ್ಸ್ ಅಪೋಸ್ಡ್. ನೋಡಿ, ನಿನ್ನೆ ಮತ್ತೊಂದು ಸುದ್ದಿ ಹೊರಗೆ ಬಿದ್ದಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು 135 ವರ್ಷ ಹಳೆಯದಾದಂತಹ ಪುರಾತತ್ವ ಇಲಾಖೆ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಏನಿದೆ, ಪುರಾತತ್ವ ಇಲಾಖೆ ಅಂದ್ರೆ ನಮ್ಮ ದೇಶದ ಏನು ಸಂಸ್ಕೃತಿ ಇದೆ, ಹಳೆಯ ಕಾಲದ ಶಿಲಾಶಾಸನಗಳಿರಬಹುದು, ಕೆತ್ತನೆಗಳಿರಬಹುದು, ಇಂಥವನ್ನ ಅಧ್ಯಯನ ನಡೆಸಲಿಕ್ಕೆ ಸುಮಾರು 135 ವರ್ಷಗಳ ಹಿಂದೆ ಅಂದ್ರೆ 1885ನೇ ಇಸ್ವಿಯಲ್ಲೇನೆ ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆಯಾಗಿದ್ದಂತಹ ಪುರಾತತ್ವ ಇಲಾಖೆ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿಯನ್ನ ಪ್ರವಾಸೋದ್ಯಮ ಇಲಾಖೆಯ ಜೊತೆಗೆ ವಿಲೀನ ಮಾಡುವುದಕ್ಕೆ ಮುಂದಾಗ್ತಾ ಇದೆ. ಮರ್ಜರ್ ಆಫ್ ಆರ್ಕಿಯಾಲಜಿ ಅಂಡ್ ಟೂರಿಸಂ ಡಿಪಾರ್ಟ್ಮೆಂಟ್ಸ್. ಸೊ ಇದು ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬಿಕಾಸ್ ಕರ್ನಾಟಕದ ಪುರಾತತ್ವ ಇಲಾಖೆಗೆ ಸಾಕಷ್ಟು ಇತಿಹಾಸ ಇದೆ, ಈ ಒಂದು ರಂಗದಲ್ಲಿ ದೊಡ್ಡ ದೊಡ್ಡ ಸಾಧನೆಯನ್ನ ಮಾಡಿತ್ತು. ಬಟ್ ಈಗ ಅದು ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವುದರ ಮೂಲಕ ಈ ಒಂದು ಇತಿಹಾಸ ಎಲ್ಲೋ ಒಂದ್ ಕಡೆ ಮರೆಯಾಗುತ್ತೆ ಅನ್ನೋದು ಬಹುತೇಕ ತಜ್ಞರ ಅಭಿಪ್ರಾಯ ಆಗಿದೆ. ಸೊ ನೀವು ನೋಡ್ತಾ ಇದ್ದೀರಾ, ಇದಕ್ಕಿಂತಲೂ ಮುಂಚೆ ಕೂಡ ನಮ್ಮ ಈ ಪುರಾತತ್ವ ಇಲಾಖೆ ಏನಿದೆ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್, ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಅಂಡ್ ಕಲ್ಚರ್ ಡಿಪಾರ್ಟ್ಮೆಂಟ್ ಏನ್ ಬರುತ್ತೆ ಅದರ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ಬಟ್ ಆದ್ರೂ ಕೂಡ ಅದಕ್ಕೆ ತನ್ನದೇ ಆದಂತಹ ಒಂದು ಸ್ವಾಯತ್ತತೆ ಇತ್ತು. ಬಟ್ ಇವಾಗ ಇದನ್ನ ಪ್ರವಾಸೋದ್ಯಮ ದೃಷ್ಟಿಯಿಂದ ಇದನ್ನ ಪ್ರವಾಸೋದ್ಯಮ ಇಲಾಖೆ ಜೊತೆ ಮರ್ಜ್ ಮಾಡಬೇಕು ಅಂತ ಸರ್ಕಾರ ಮುಂದಾಗ್ತಾ ಇದೆ. ಸೊ ಇದೇ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಕರ್ನಾಟಕದ ಪುರಾತತ್ವ ಇಲಾಖೆಗೆ ಇರ್ತಕ್ಕಂತಹ ಭವ್ಯ ಇತಿಹಾಸದ ಬಗ್ಗೆ ಸ್ವಲ್ಪ ಮೆಲುಕು ಹಾಕ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ, ಇದರ ಪ್ರಪ್ರಥಮ ನಿರ್ದೇಶಕರು ಯಾರಾಗಿದ್ರು ಅಂತ ನೋಡ್ತಾ ಇದ್ದೀರಾ. ನೀವೆಲ್ಲರೂ ಕೂಡ ಅವರ ಹೆಸರನ್ನ ಕೇಳಿರ್ತೀರಾ. ಇದರ ಪ್ರಪ್ರಥಮ ಡೈರೆಕ್ಟರ್ ಯಾರಾಗಿದ್ರು ಅಂತ ಹೇಳಿದ್ರೆ 1885ರ ಸಮಯದಲ್ಲಿ BL ರೈಸ್ ಅವರು. ನೋಡಿ, ನಾವಿವಾಗ ಮಾತಾಡ್ತಾ ಇರತಕ್ಕಂತಹದ್ದು ಕರೆಂಟ್ ಅಫೇರ್ಸ್ ಬಗ್ಗೆ, ಬಟ್ ಆದ್ರೂ ಕೂಡ ನೀವು ಇತಿಹಾಸದಲ್ಲಿ ಪದೇ ಪದೇ ಕೇಳುವಂತಹ ಹೆಸರಾದ BL ರೈಸ್ ಅವರ ಹೆಸರು ನಮ್ಮ ಕರೆಂಟ್ ಅಫೇರ್ಸ್ ಅಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದೆ. ಸೊ ಅದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂತಹ ವಿಚಾರ. ದಿಸ್ ಇಸ್ ದ ಬ್ಯೂಟಿ ಆಫ್ ಕರೆಂಟ್ ಅಫೇರ್ಸ್. ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ತಿಳ್ಕೊಳ್ತಾ ಹೋಗ್ತೀವಿ. ನೀವು ಸ್ವಲ್ಪ ನಿಮ್ಮ ನೆನಪನ್ನ ಮೆಲ್ಕೋ ಹಾಕೋದಾದ್ರೆ BL ರೈಸ್ ಅವರನ್ನ ಕನ್ನಡ ಶಾಸನಗಳ ಪಿತಾಮಹ ಅಂತ ಕರಿತೀವಿ. ಫಾದರ್ ಆಫ್ ಕನ್ನಡ ಎಪಿಗ್ರಫಿ. ನಮ್ಮ ಕರ್ನಾಟಕದಲ್ಲಿ ದೊರಕಿದಂತಹ ಬಹುತೇಕ ಶಾಸನಗಳ ಅವುಗಳನ್ನ ಕಂಡುಹಿಡಿಯುವ ಹಿಂದೆ BL ರೈಸ್ ಅವರ ಒಂದು ಕೊಡುಗೆ ಸಾಕಷ್ಟಿದೆ. ಇವರು ಒಬ್ಬ ಬ್ರಿಟಿಷ್ ಇತಿಹಾಸ ತಜ್ಞ ಆಗಿದ್ರು. ಇವರು ಕರ್ನಾಟಕ ಪುರಾತತ್ವ ಇಲಾಖೆಯ ಪ್ರಪ್ರಥಮ ನಿರ್ದೇಶಕರಾಗಿ ಕೂಡ ಕಾರ್ಯನಿರ್ವಹಿಸಿದ್ರು. ಅಂಡ್ ಇಲ್ಲೂ ಕೂಡ ನೋಡ್ತಾ ಇದ್ದೀರಾ ಯಾವ ರೀತಿ ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ಸಿಗುತ್ತೆ. ಕರ್ನಾಟಕದ ಬ್ರಹ್ಮಗಿರಿಯಲ್ಲಿ 1891ನೇ ಇಸ್ವಿಯಲ್ಲಿ 250 ಕ್ರಿಸ್ತಪೂರ್ವ 250ರ ಅಶೋಕನ ಶಾಸನಗಳು ದೊರಕ್ತವೆ. ಅವುಗಳನ್ನು ಕಂಡುಹಿಡಿದಂತಹ ವ್ಯಕ್ತಿ BL ರೈಸ್ ಅವರು. ಈ ಎಲ್ಲ ಕಾರಣದಿಂದನೇ ಅವ್ರನ್ನ ನಾವು ಕರ್ನಾಟಕ ಶಾಸನಗಳ ಪಿತಾಮಹ ಅಂತ ಕೂಡ ಕರಿತೀವಿ. ಅವರು ಬರೆದಿರ್ತಕ್ಕಂತಹ ಕೆಲವೊಂದು ಪುಸ್ತಕಗಳನ್ನು ಕೂಡ ನೋಡ್ತಾ ಇದ್ದೀರಾ. ಎಪಿಗ್ರಫಿಯಾ ಕರ್ನಾಟಿಕ ಬಹಳ ಇಂಪಾರ್ಟೆಂಟ್. ದಯವಿಟ್ಟು ನಿಮ್ಮ ನೋಟ್ಬುಕ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಹಿಸ್ಟ್ರಿ ನೋಟ್ಸ್ ಅಲ್ಲಿ ಇದರ ಹೆಸರಿರುತ್ತೆ, ಬಟ್ ಆದ್ರೂ ಕೂಡ ಕರೆಂಟ್ ಅಫೇರ್ಸ್ ಅಲ್ಲೂ ಕೂಡ ಈ ನೋಟ್ಸ್ ಇರಲಿ. ಬಿಕಾಸ್ ನೀವು ಎಕ್ಸಾಮ್ಗೆ ಹೋಗುವಂತಹ ಕೆಲ ದಿನಗಳ ಮುಂಚೆ ಕರೆಂಟ್ ಅಫೇರ್ಸ್ ಅನ್ನ ರಿವಿಷನ್ ಮಾಡ್ತಾ ಹೋಗ್ತೀರಾ. ಆ ಸಂದರ್ಭದಲ್ಲಿ ಈ ಹೆಸರುಗಳು ನಿಮ್ಮ ಕಿವಿಗೆ ಬೀಳ್ತಾ ಇರಬೇಕಾಗುತ್ತೆ. ಹಾಗಿದ್ದಾಗ ಪ್ರಶ್ನೆಗಳನ್ನ ನೀವು ತಪ್ಪು ಮಾಡಲ್ಲ ಪರೀಕ್ಷೆಗಳಲ್ಲಿ. ಸೊ ಎಪಿಗ್ರಫಿಯಾ ಕರ್ನಾಟಿಕ ಅಂತಕ್ಕಂತಹ ಒಂದು ಸಂಕಲನವನ್ನ ನಮ್ಮ BL ರೈಸ್ ಅವರು ಹೊರತಂದಿದ್ರು. ಸೊ ಇದು ಸುಮಾರು 9,000ದಷ್ಟು ಶಾಸನಗಳ ಒಂದು ಕಲೆಕ್ಷನ್ ಅನ್ನ ಹೊಂದಿದ್ದು. ಅದು ನಮ್ಮ ಕರ್ನಾಟಕದ ಒಂದು ಮೇರು ಒಂದು ಸಾಹಿತ್ಯ ಸಂಪನ್ಮೂಲ ಆಗಿದೆ ಅಂತ ನಾವು ಹೇಳ್ಬೋದು ನಮ್ಮ ಒಂದು ಇತಿಹಾಸಕ್ಕೆ ಕುರಿತಾಗಿ. ಸೊ ಇಂತಹ ಒಂದು ಇತಿಹಾಸ ಇರುವ ಒಂದು ಇಲಾಖೆಯನ್ನ ಮರ್ಜ್ ಮಾಡ್ತಿರ್ತಕ್ಕಂತಹದ್ದು ಸಾಕಷ್ಟು ನೋವು ತರ್ತಾ ಇದೆ. ಸೊ ಜಸ್ಟ್ ನಾವು ಡೀಟೇಲ್ಸ್ ನೆನ್ಪಿಟ್ಕೋಬೇಕಾಗುತ್ತೆ. ನಮ್ಮ ಕರ್ನಾಟಕದ ಪುರಾತತ್ವ ಇಲಾಖೆ ಆಗಿರ್ಬೋದು, BL ರೈಸ್ ಆಗಿರ್ಬೋದು, ಎಪಿಗ್ರಫಿಯಾ ಕರ್ನಾಟಿಕ ಬುಕ್ ಆಗಿರ್ಬೋದು, ಎಲ್ಲ ವಿಚಾರಗಳಾಗಿ. ಮುಂದಿನ ಸುದ್ದಿ ನೋಡೋದಾದ್ರೆ ಸುದ್ದಿ ಹೇಳುತ್ತೆ, ಡಿಫೆನ್ಸ್ ಥಿಂಕ್ ಟ್ಯಾಂಕ್ ರೀನೇಮ್ಡ್ ಯೂನಿಲ್ಯಾಟರಲಿ. ನೋಡಿ, ಇದು ಆಕ್ಚುಲಿ ಫೆಬ್ರವರಿಯಲ್ಲಿ ಬಂದಿರತಕ್ಕಂತಹ ಒಂದು ಸುದ್ದಿ. ಇದೇನಪ್ಪಾ ಅಂತ ಹೇಳಿದ್ರೆ, ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ಥಿಂಕ್ ಟ್ಯಾಂಕ್ ಇತ್ತು.
ಅದನ್ನ ನಾವು IDSA ಅಂತ ಕರಿತಾ ಇದ್ವಿ. IDSA ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಇನ್ಸ್ಟಿಟ್ಯೂಟ್ ಫಾರ್ ಡಿಫೆನ್ಸ್ ಸ್ಟಡೀಸ್ ಅಂಡ್ ಅನಾಲಿಸಿಸ್. ಇನ್ಸ್ಟಿಟ್ಯೂಟ್ ಫಾರ್ ಡಿಫೆನ್ಸ್ ಸ್ಟಡೀಸ್ ಅಂಡ್ ಅನಾಲಿಸಿಸ್ ಇದು ನಮ್ಮ ದೇಶದ ರಕ್ಷಣಾ ವಿಚಾರಗಳಿಗೆ ಸಂಬಂಧಪಟ್ಟಂತ ಒಂದು ಪ್ರಮುಖ ಥಿಂಕ್ ಟ್ಯಾಂಕ್. ಬಹಳ ಜನ ಕೇಳಬಹುದು ಥಿಂಕ್ ಟ್ಯಾಂಕ್ ಅಂದ್ರೆ ಏನು. ಕನ್ನಡದಲ್ಲಿ ಸುಲಭವಾಗಿ ಹೇಳೋದಾದ್ರೆ ಥಿಂಕ್ ಟ್ಯಾಂಕ್ ಗಳನ್ನ ಚಿಂತಕರ ಚಾವಡಿ ಅಂತ ಕರಿಬಹುದು. ಸೊ ಏನ್ ಕೆಲಸನಪ್ಪ ಥಿಂಕ್ ಟ್ಯಾಂಕ್ ಅವ್ರದ್ದು? ಅಲ್ಲಿ ಕೆಲವಷ್ಟು ತಜ್ಞರು, ಬಹಳ ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಸ್ಗಳು, ತಜ್ಞರು ಕೂತ್ಕೊಂಡ್ಬಿಟ್ಟು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಿಸಿದಂತೆ ವಿಮರ್ಶೆಯನ್ನ ಮಾಡ್ತಾ ಹೋಗ್ತಾರೆ. ಸೊ ಅದರಿಂದ ಹೊರಬರತಕ್ಕಂತಹ ಒಂದು ಏನು ನಿರ್ಣಯಗಳೇನಿದೆ ಅದು ನಮ್ಮ ಸರ್ಕಾರದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಸೊ ರಕ್ಷಣಾ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಗಹನವಾದ ಚರ್ಚೆಗಳನ್ನ ಮಾಡಕ್ಕೆ ಈ ಇನ್ಸ್ಟಿಟ್ಯೂಟ್ ಫಾರ್ ಡಿಫೆನ್ಸ್ ಸ್ಟಡೀಸ್ ಅಂಡ್ ಅನಾಲಿಸಿಸ್ ಅಂತಕ್ಕಂತಹ ಒಂದು ಚಿಂತಕರ ಚಾವಡಿ ಕಾರ್ಯನಿರ್ವಹಿಸ್ತಾ ಇತ್ತು. ಇದು ನಮ್ಮ ಸರ್ಕಾರಕ್ಕೂ ಕೂಡ ಸಾಕಷ್ಟು ಸಹಾಯವನ್ನ ಮಾಡ್ತಿತ್ತು. ನಮ್ಮ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ದೊಡ್ಡ ದೊಡ್ಡ ಸಿದ್ಧಾಂತಗಳನ್ನ ಇದು ಪ್ರತಿಪಾದನೆ ಮಾಡ್ತಾ ಇತ್ತು. ಬಟ್ ಫೆಬ್ರವರಿಯಲ್ಲಿ ನಮ್ಮ ಸರ್ಕಾರ ಇದರ ಹೆಸರನ್ನ IDSA ಯನ್ನ ಚೇಂಜ್ ಮಾಡ್ಬಿಟ್ಟು ಕೆಳಗಡೆ ನೋಡ್ತಾ ಇದ್ದೀರಾ MPIDSA ಅಂತ ಚೇಂಜ್ ಮಾಡಿದ್ರು. MP ಅಂತ ಹೇಳಿದ್ರೆ ಮನೋಹರ್ ಪರಿಕ್ಕರ್ ಇನ್ಸ್ಟಿಟ್ಯೂಟ್ ಫಾರ್ ಡಿಫೆನ್ಸ್ ಸ್ಟಡೀಸ್ ಅಂಡ್ ಅನಾಲಿಸಿಸ್. ನೀವು ನೋಡ್ತಾ ಇದ್ದೀರಾ ಮನೋಹರ್ ಪರಿಕ್ಕರ್ ಇನ್ಸ್ಟಿಟ್ಯೂಟ್ ಫಾರ್ ಡಿಫೆನ್ಸ್ ಸ್ಟಡೀಸ್ ಅಂಡ್ ಅನಾಲಿಸಿಸ್, MPIDSA. ದಯವಿಟ್ಟು ಬರ್ಕೋಬೇಕು. ಪ್ರಸಕ್ತವಾಗಿ IDSA ಯ ಹೆಸರನ್ನ MPIDSA ಮಾಡಿದ್ದಾರೆ. ಸೊ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ಮನೋಹರ್ ಪರಿಕ್ಕರ್ ಅವರು ಮಾಜಿ ಗೋವಾ ರಾಜ್ಯದ ಮುಖ್ಯಮಂತ್ರಿ. ಅದಕ್ಕಿಂತ ಹೆಚ್ಚಾಗಿ ಅವರು ನಮ್ಮ ದೇಶದ ಮಾಜಿ ರಕ್ಷಣಾ ಸಚಿವರು, ಫಾರ್ಮರ್ ಡಿಫೆನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ. ಸೊ ಇವರು ಡಿಫೆನ್ಸ್ ಮಿನಿಸ್ಟರ್ ಆಗಿರೋ ಕಾರಣದಿಂದ ಇವರ ಹೆಸರನ್ನ ಈ ಒಂದು ರಕ್ಷಣಾ ಚಿಂತಕರ ಚಾವಡಿಗೆ ಇಡಲಾಗಿದೆ. ಬಟ್ ಇದಕ್ಕೆ ಕೆಲವು ಜನ ಅಪೋಸ್ ಮಾಡಿದ್ದಾರೆ. ಬಿಕಾಸ್ ಇದನ್ನ ಏಕಪಕ್ಷೀಯವಾಗಿ ನಮ್ಮ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿದೆ. ಜೊತೆಗೆ ಒಬ್ಬ ರಾಜಕಾರಣಿಯ ಹೆಸರನ್ನ ಒಂದು ರಕ್ಷಣಾ ಚಿಂತಕರ ಚಾವಡಿಗೆ, ಒಂದು ಥಿಂಕ್ ಟ್ಯಾಂಕ್ ಇಡ್ತಕ್ಕಂತಹದ್ದು ಎಷ್ಟು ಸಮಂಜಸ ಅನ್ನುವುದು ಅವರ ಒಂದು ಪ್ರಶ್ನೆ ಆಗಿದೆ. ಆ ಒಂದು ವಿವಾದ ನಮಗೆ ಇಂಪಾರ್ಟೆಂಟ್ ಅಲ್ಲ, ಬದಲಾಗಿ ಆ ಹೆಸರು ನಮಗೆ ಬಹಳ ಇಂಪಾರ್ಟೆಂಟ್. ಮನೋಹರ್ ಪರಿಕ್ಕರ್ ಅಂದ್ರೆ ಯಾರು ಅಂಡ್ ಇವರ ಹೆಸರನ್ನು ಏನಕ್ಕೆ ಇಡಲಾಗಿದೆ ಅಂಡ್ IDSA ಯ ಹೊಸ ಹೆಸರೇನು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಟ್ ಡೌನ್ ಮಾಡ್ತಾ ಮುಂದೆ ಹೋಗೋಣ. ಸುದ್ದಿ ಹೇಳುತ್ತೆ ಮಾಲ್ಡೀವ್ಸ್ಗೆ ಆಹಾರ ಪದಾರ್ಥ ತಲುಪಿಸಿದ INS ಕೇಸರಿ. ನೋಡಿ, INS ಕೇಸರಿ ಅಂತಕ್ಕಂತಹದ್ದು ನಮ್ಮ ನೌಕಾಪಡೆಯ ಒಂದು ನೌಕೆ, ಒಂದು ಶಿಪ್. ಇದು ಮಾಲ್ಡೀವ್ಸ್ ದೇಶಕ್ಕೆ ಆಹಾರವನ್ನ ಬಹಳ ರಿಕ್ವೈರ್ಮೆಂಟ್ ಇರತಕ್ಕಂತಹ ಆಹಾರ ಪದಾರ್ಥಗಳನ್ನ ತಲುಪಿಸಿದೆ. ಸೊ ಯಾವ ಒಂದು ಮಿಷನ್ ಅಡಿಯಲ್ಲಿ ತಲುಪಿಸಿದೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಮಿಷನ್ ಸಾಗರ್ ಅಂತಕ್ಕಂತಹದ್ದು ನಮ್ಮ ಭಾರತೀಯ, ನಮ್ಮ ಏನು ಹಿಂದೂ ಮಹಾಸಾಗರ ಬರುತ್ತೆ, ಇಂಡಿಯನ್ ಓಷನ್ ಏನ್ ಬರುತ್ತೆ, ಅದರ ಸುತ್ತಮುತ್ತಲು ಇರತಕ್ಕಂತಹ ಚಿಕ್ಕ ಪುಟ್ಟ ದೇಶಗಳಿಗೆ ಮೂಲಭೂತವಾಗಿ ಬೇಕಾಗಿರತಕ್ಕಂತಹ ಆಹಾರ ಪದಾರ್ಥಗಳಿರ್ಬಹುದು, ಔಷಧಿಗಳಿರ್ಬಹುದು ಮತ್ತು ವೈದ್ಯಕೀಯ ನೆರವಿರ್ಬೋದು, ಇದನ್ನ ಕೊಡುವ ಉದ್ದೇಶದಿಂದ ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಯೋಜನೆಯನ್ನು ನಾವು ಮಿಷನ್ ಸಾಗರ್ ಅಂತ ಕರಿತೀವಿ. ನಾವು ಆಲ್ರೆಡಿ 3 ಮಿಷನ್ಗಳನ್ನು ನೋಡ್ತಾ ಇದೀವಿ. ಒಂದು ವಂದೇ ಭಾರತ್, ವಿಮಾನಗಳ ಮೂಲಕ ಬೇರೆ ಬೇರೆ ದೇಶಗಳಲ್ಲಿ ಸಿಲುಕಿರುವ ನಾಗರಿಕರನ್ನ ವಾಪಸ್ ಭಾರತಕ್ಕೆ ಕರ್ಕೊಂಡ್ ಬರೋದು. ಎರಡನೇದು ಸಮುದ್ರ ಸೇತು, ಹಡಗುಗಳ ಮೂಲಕ, ನೌಕಾಪಡೆಯ ಮೂಲಕ ಇದೇ ಒಂದು ಕೆಲಸವನ್ನ ಮಾಡುವುದು. ಅದೇ ರೀತಿ ಮಿಷನ್ ಸಾಗರ್ ಅಂದ್ರೆ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಇದರಲ್ಲಿ ಮಾಲ್ಡೀವ್ಸ್, ಮಾರಿಷಸ್, ಮಡಗಾಸ್ಕರ್, ಕೊಮರೋಸ್, ಸೆಷಲ್ಸ್ ಮುಂತಾದಂತಹ ಚಿಕ್ಕ ಚಿಕ್ಕ ದೇಶಗಳಿಂದ ಆ ದೇಶಗಳಿಗೆ ಸಹಾಯವನ್ನ ಭಾರತ ಒದಗಿಸ್ತಾ ಹೋಗುತ್ತೆ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಸೊ ಮಿಷನ್ ಸಾಗರ್ ಅನ್ನುವಂತಹ ಒಂದು ಯೋಜನೆಯನ್ನ ನೋಟ್ ಮಾಡ್ಕೊಳ್ತಾ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ ವರ್ಕ್ ಆನ್ ಮ್ಯೂಸಿಯಂ ಆಫ್ PMs ಟು ಬಿಗಿನ್. ನೋಡಿ, ಇದು ಕೂಡ ಒಂದು ಹಳೆಯ ಕರೆಂಟ್ ಅಫೇರ್ಸ್ ನ್ಯೂಸ್. ಹಲವಾರು ತಿಂಗಳ ಮುಂಚೆಯೇ ಏನು ನಮ್ಮ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿಯಾಗಿದ್ದಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಅಧಿಕೃತ ನಿವಾಸ ಇತ್ತು. ಇಲ್ಲಿ ನೋಡ್ತಾ ಇದ್ದೀರಾ ತೀನ್ ಮೂರ್ತಿ ಎಸ್ಟೇಟ್. ನಮ್ಮ ದೇಶದ ರಾಜಧಾನಿ ನವದೆಹಲಿಯಲ್ಲಿ ಕಂಡುಬರ್ತಕ್ಕಂತಹ ತೀನ್ ಮೂರ್ತಿ ಎಸ್ಟೇಟ್ ಅನ್ನೋದು ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರ ಅಧಿಕೃತ ನಿವಾಸ ಆಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಯಾವ ರೀತಿ ಪ್ರಸಕ್ತವಾಗಿ ಕರ್ನಾಟಕದ ಮುಖ್ಯಮಂತ್ರಿಯ ನಿವಾಸ ಕಾವೇರಿ ಆಗಿದೆಯೋ ಅದೇ ರೀತಿ ಅನುಗ್ರಹ ಅಂತ ಕೂಡ ಒಂದು ನಿವಾಸ ಇತ್ತು. ಇವೆಲ್ಲ ಒಂದು ಸರ್ಕಾರಿ ಬಂಗ್ಲೆಗಳು. ಇದರಲ್ಲಿ ಮುಖ್ಯಮಂತ್ರಿಗಳು ವಾಸ್ತವ್ಯವನ್ನ ಹೂಡ್ತಾ ಇರ್ತಾರೆ ಕರ್ನಾಟಕದಲ್ಲಿ. ಅದೇ ರೀತಿ ನಮ್ಮ ದೇಶದ ಅಂದಿನ ಪ್ರಧಾನಮಂತ್ರಿ ನೆಹರು ಅವರ ಅಧಿಕೃತ ನಿವಾಸ ತೀನ್ ಮೂರ್ತಿ ಭವನ್. ಇದು ಕೂಡ ಪ್ರಶ್ನೆ ಆಗುವಂತಹ ಸಾಧ್ಯತೆ ಇರುತ್ತೆ. ತೀನ್ ಮೂರ್ತಿ ಭವನ್ ಕೆಳಗಿನ ಯಾರಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿ ಪ್ರಶ್ನೆ ಕೇಳಬಹುದು. ಇದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಸಂಬಂಧಿಸಿದೆ. ಸೊ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಕೇಂದ್ರ ಸರ್ಕಾರದ ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಈ ಒಂದು ತೀನ್ ಮೂರ್ತಿ ಎಸ್ಟೇಟ್ ಅನ್ನ
ಪ್ರಧಾನಮಂತ್ರಿಗಳ ಸಂಗ್ರಹಾಲಯ ಅಥವಾ ಮ್ಯೂಸಿಯಂ ಆಫ್ ಪ್ರೈಮ್ ಮಿನಿಸ್ಟರ್ಸ್ ಆಗಿ ಮಾರ್ಪಾಡು ಮಾಡಬೇಕು ಅಂತ ಹೇಳಿ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಇದಕ್ಕೆ ಕಾಂಗ್ರೆಸ್ ಪಕ್ಷ ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸಿತ್ತು. ಇದರಿಂದ ನೆಹರು ಅವರ ಒಂದು ಲೀಗಸಿಗೆ ಡ್ಯಾಮೇಜ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ರು. ಬಟ್ ಆದ್ರೂ ಕೂಡ ಕೇಂದ್ರ ಸರ್ಕಾರ ಈ ತೀನ್ ಮೂರ್ತಿ ಎಸ್ಟೇಟ್ ಅನ್ನ ಎಲ್ಲಾ ಪ್ರಧಾನಮಂತ್ರಿಗಳ ಒಂದು ಸಂಗ್ರಹಾಲಯವನ್ನ ಮಾಡಬೇಕು, ನಮ್ಮ ದೇಶದ ಧೀಮಂತ ನಾಯಕರಿಗೆ ಒಂದು ಮ್ಯೂಸಿಯಂ ಅನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ. ಸೊ ಅದರಂತೆ ಈ ಒಂದು ಕಾರ್ಯ ಇವತ್ತು ಚಾಲನೆ ಸಿಕ್ಕಿದೆ. ಸೊ ಜಸ್ಟ್ ಗೊತ್ತಿರ್ಬೇಕು ನಿಮಗೆ, ತೀನ್ ಮೂರ್ತಿ ಎಸ್ಟೇಟ್ ಅಂತಕ್ಕಂತಹದ್ದು ಯಾರಿಗೆ ಸಂಬಂಧಪಟ್ಟಿದೆ, ಅಲ್ಲಿ ಪ್ರಸಕ್ತವಾಗಿ ಮ್ಯೂಸಿಯಂ ಆಫ್ ಪ್ರೈಮ್ ಮಿನಿಸ್ಟರ್ಸ್ ಅದನ್ನ ಕನ್ಸ್ಟ್ರಕ್ಟ್ ಮಾಡಲಾಗ್ತಾ ಇದೆ. ಇವೆಲ್ಲ ವಿಚಾರಗಳು ಗೊತ್ತಿರಬೇಕಾಗುತ್ತೆ. ಸೊ ಇದನ್ನ ಕಾರ್ಯರೂಪಕ್ಕೆ ತರ್ತಾ ಇರತಕ್ಕಂತಹದ್ದು ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, ಕನ್ನಡದಲ್ಲಿ ಕೇಂದ್ರ ಲೋಕೋಪಯೋಗಿ ಇಲಾಖೆ. ಸೊ ಇದು ನಮ್ಮ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅಥವಾ ವಸತಿ ಮತ್ತು ನಗರ ವ್ಯವಹಾರಗಳ ಇಲಾಖೆ ಏನಿದೆ ಆ ಒಂದು ಸಚಿವಾಲಯದ ಕೆಳಗಡೆ ಬರ್ತಾ ಹೋಗುತ್ತೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್, ನೋಟ್ ಮಾಡ್ತಾ ಮುಂದೆ ಹೋಗೋಣ. ಸುದ್ದಿ ಹೇಳುತ್ತೆ ಜಿಐ ಟ್ಯಾಗ್ ಫಾರ್ ಸೊಹರಾಯ್ ಕೋವರ್ ಪೇಂಟಿಂಗ್ ತೆಲಿಯಾ ರುಮಾಲ್. ನೋಡಿ, ನಾವು ಆಲ್ರೆಡಿ ಸಿಕ್ಕಾಪಟ್ಟೆ ಕೆಲವೊಂದು ಜಿಐ ಟ್ಯಾಗ್ ಗಳ ಬಗ್ಗೆ ಮಾತಾಡ್ತಾ ಹೋದ್ವಿ, ಭೌಗೋಳಿಕ ಸೂಚ್ಯಂಕದ ಬಗ್ಗೆ ಮಾತಾಡ್ತಾ ಹೋದ್ವಿ. ಈ ಒಂದು ಲಿಸ್ಟ್ಗೆ ಮತ್ತೆರಡು ಹೆಸರನ್ನ ಸೇರ್ಪಡೆ ಮಾಡಿಕೊಳ್ಳತಕ್ಕಂತಹ ಸಮಯ ಬಂದಿದೆ. ಸೊಹರಾಯ್ ಕೋವರ್ ಪೇಂಟಿಂಗ್ ಮತ್ತು ತೆಲಿಯಾ ರುಮಾಲ್. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಯಾವ ರೀತಿ ಈ ಮೊದಲ ಸೊಹರಾಯ್ ಕೋವರ್ ಪೇಂಟಿಂಗ್ ಏನಿದೆ ಅದನ್ನ ಮುರಾಲ್ ಆರ್ಟ್ ಅಂತ ಕರಿಬಹುದು. ಹಿಂದೆ ಕೂಡ ನಾನು ಹೇಳಿದ್ದೇನೆ, ಮುರಾಲ್ ಆರ್ಟ್ ಅಂತ ಹೇಳಿದ್ರೆ ನೋಡಿ, ಪೇಂಟಿಂಗ್ ನಲ್ಲಿ ಎರಡು ವಿಧಗಳು ಬರುತ್ತೆ. ಒಂದು ಬಹಳಷ್ಟು ಜನ ಪೇಪರ್ ಮೇಲೆ, ಹಾಳೆಗಳ ಮೇಲೆ ಅಥವಾ ಕ್ಯಾನ್ವಾಸ್ ಮೇಲೆ ಬಿಡಿಸ್ತಕ್ಕಂತಹ ಚಿತ್ರಗಳು. ಸೊ ಅದು ಒಂದು ಭಾಗವಾದ್ರೆ, ಎರಡನೇ ಭಾಗ ಏನಾದ್ರೂ ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಏನಿರುತ್ತೆ, ಯಾವುದೋ ಮನೆಯ ಗೋಡೆ ಇರ್ಬೋದು, ಕಾಂಪೌಂಡ್ ಇರ್ಬೋದು, ಕಲ್ಲಿನ ಬಂಡೆಗಳಿರ್ಬೋದು ಅಥವಾ ಮನೆಗಳ ಚಾವಣಿ ಇರ್ಬೋದು, ಇಂತಹ ಪರ್ಮನೆಂಟ್ ಸ್ಟ್ರಕ್ಚರ್ ಮೇಲೆ ನಾವು ಪೇಂಟಿಂಗ್ ಅನ್ನ ಮಾಡಿದ್ವಿ ಅಂತ ಹೇಳಿದ್ರೆ ಅದನ್ನ ಮುರಾಲ್ ಪೇಂಟಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಕೊಟ್ಟಿರೋ ರೀತಿ ಈ ಸೊಹರಾಯ್ ಕೋವರ್ ಪೇಂಟಿಂಗ್ ಅನ್ನೋದು ಮುರಾಲ್ ಪೇಂಟಿಂಗ್ ಗೆ ಒಂದು ನಿದರ್ಶನ ಆಗಿದೆ. ಸೊ ಇದನ್ನ ಇಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಮಣ್ಣಿನ ಗುಡಿಸಲುಗಳು, ಮಡ್ ಹೌಸಸ್ ಮೇಲೆ ಈ ಒಂದು ಪೇಂಟಿಂಗ್ ಅನ್ನ ಮಾಡಲಾಗ್ತಾ ಇತ್ತು. ಬಟ್ ಇವಾಗ ಇದರ ಒಂದು ಇಂಪಾರ್ಟೆನ್ಸ್ ಅನ್ನ ಕಂಡುಕೊಂಡಿರತಕ್ಕಂತಹ ಸರ್ಕಾರಗಳು ಇಲ್ಲಿ ನೋಡ್ತಾ ಇರೋ ರೀತಿ ಬಿರ್ಸಾ ಮುಂಡಾ ಏರ್ಪೋರ್ಟ್ ಇನ್ ರಾಂಚಿ, ಜಾರ್ಖಂಡ್ ರಾಜ್ಯದ ರಾಜಧಾನಿ ರಾಂಚಿಯಲ್ಲಿ ಬರುವಂತಹ ಬಿರ್ಸಾ ಮುಂಡಾ ವಿಮಾನ ನಿಲ್ದಾಣದಲ್ಲಿ ಕೂಡ ಈ ಸೊಹರಾಯ್ ಕೋವರ್ ಪೇಂಟಿಂಗ್ ಕಂಗೊಳಿಸ್ತಾ ಇದೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಇದು ಜಾರ್ಖಂಡ್ ರಾಜ್ಯದ ಹಜಾರಿಬಾಗ್ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಕಂಡು ಬರುತ್ತೆ. ಇದಕ್ಕೆ ಕೂಡ ಜಿಐ ಟ್ಯಾಗ್ ಸಿಕ್ಕಿದೆ. ಜೊತೆಗೆ ತೆಲಂಗಾಣದಲ್ಲಿ ಕಂಡು ಬರತಕ್ಕಂತಹ ತೆಲಿಯಾ ರುಮಾಲ್, ಇದು ನಿಜಾಮರ ಆಡಳಿತದ ಸಮಯದಿಂದಲೂ ಕೂಡ ಬಹಳ ಫೇಮಸ್ ಆಗಿದೆ. ಒಂದು ಹತ್ತಿಯಿಂದ ಮಾಡತಕ್ಕಂತಹ ಬಟ್ಟೆ, ಇದನ್ನ ಕೈಮಗ್ಗ ಹ್ಯಾಂಡ್ಲೂಮ್ ಇಂದ ಮಾಡಬೇಕಾಗುತ್ತೆ. ಇದು ಕೂಡ ತಲೆತಲಾಂತರದಿಂದ ನಡ್ಕೊಂಡು ಬರ್ತಾ ಇದೆ. ಅಂಡ್ ನೀವು ಕೆಳಗಡೆ ನೋಡ್ತಾ ಇರೋ ರೀತಿ ರೆಡ್, ಬ್ಲಾಕ್ ಅಂಡ್ ವೈಟ್ ಈ ಮೂರು ಬಣ್ಣಗಳನ್ನ ವಿಶೇಷವಾಗಿ ಈ ತೆಲಿಯಾ ರುಮಾಲ್ ಮೇಲೆ ಬಳಸ್ತಾ ಹೋಗ್ತಾರೆ. ಸೊ ತೆಲಿಯಾ ರುಮಾಲ್ನ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ಇದನ್ನ ಬೇರೆ ಬೇರೆ ವಿಷಯಗಳಿಗಾಗಿ ಬಳಸ್ತಾ ಇದ್ರು. ಈ ನಿಜಾಮ್ ಆಡಳಿತದ ಸಮಯದಲ್ಲಿ ಆಸ್ಥಾನದಲ್ಲಿದ್ದಂತಹ ಪ್ರಮುಖ ವ್ಯಕ್ತಿಗಳು ಈ ತೆಲಿಯಾ ರುಮಾಲನ್ನ ಧರಿಸ್ತಾ ಇದ್ರು, ಒಂದು ಗೌರವದ ಸಂಕೇತವಾಗಿ. ಅದೇ ರೀತಿ ರಾಜಮನೆತನದ ಮಹಿಳೆಯರು ತಮ್ಮ ಮುಖವನ್ನ ಕವರ್ ಮಾಡಿಕೊಳ್ಳುವಂತಹ ಉದ್ದೇಶದಿಂದ ಕೂಡ ತೆಲಿಯಾ ರುಮಾಲನ್ನ ಬುರ್ಕಾ ಅಥವಾ ಹಿಜಾಬ್ ರೀತಿಯಲ್ಲೂ ಕೂಡ ಬಳಸ್ತಾ ಇದ್ರು. ಅದೇ ರೀತಿ ಕೆಳಗಡೆ ನೋಡ್ತಾ ಇದ್ದೀರಾ ಅರಬರೇನಿದ್ದಾರೆ ನಮ್ಮ ಮಿಡಲ್ ಈಸ್ಟ್ ನಲ್ಲಿ, ಮಧ್ಯ ಪ್ರಾಚ್ಯ ರಾಷ್ಟ್ರದಲ್ಲಿ ಅರಬರು ಇದನ್ನ ಟರ್ಬನ್ ಅಂದ್ರೆ ಪೇಟದ ರೂಪದಲ್ಲಿ ಕೂಡ ಧರಿಸ್ತಾರೆ. ಸೊ ಬಹಳ ಬೇರೆ ಬೇರೆಯಾದಂತಹ ಒಂದು ಇದಕ್ಕೆ ಯೂಸಸ್ ಇದ್ದಾವೆ. ಜೊತೆಗೆ ರಾಜಸ್ಥಾನದ ಅಜ್ಮೇರ್ ದರ್ಗಾ ಏನ್ ಬರುತ್ತೆ ಅಲ್ಲೂ ಕೂಡ ಚಾದರ್ ಹೊದಿಸುವಂತಹ ಪದ್ಧತಿ ನಿಮಗೆ ಕಂಡು ಬರುತ್ತೆ. ಚಾದರ್ನ ಹೊದಿಸೋದು ಅಂತ ಹೇಳಿದ್ರೆ ಅಲ್ಲಿ ಆ ಒಂದು ದರ್ಗಾಕ್ಕೆ ಗೌರವ ಸಲ್ಲಿಸ್ತಕ್ಕಂತಹದ್ದು. ಬಹಳ ಜನ ಆ ಒಂದು ಚಾದರ್ ಹೊದಿಸುವಂತ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಅವರು ಕೂಡ ಈ ತೆಲಿಯಾ ರುಮಾಲನ್ನೇ ಅಲ್ಲಿ ಬಳಸುವುದು. ಸೊ ಇದರ ಒಂದು ವಿಶೇಷತೆಯನ್ನು ತೋರಿಸುತ್ತೆ. ಇದಕ್ಕೆ ಜಿಐ ಟ್ಯಾಗ್ ಸಿಕ್ಕಿದೆ. ಸೊ ಸೊಹರಾಯ್ ಕೋವರ್ ಪೇಂಟಿಂಗ್ ಜಾರ್ಖಂಡ್ ಮತ್ತು ತೆಲಿಯಾ ರುಮಾಲ್ ತೆಲಂಗಾಣ, ಇವೆರಡನ್ನು ಕೂಡ ನೋಟ್ ಮಾಡ್ಕೊಳ್ತಾ ಮುಂದೆ ಹೋಗೋಣ. ಮುಂದಿನ ಸುದ್ದಿ ಹೇಳುತ್ತೆ ನಾಡ ಶಿಸ್ತು ಸಮಿತಿಗೆ ಅಖಿಲ್ ಸೇರ್ಪಡೆ. ಸೊ ಚಿತ್ರದಲ್ಲಿ ನೋಡ್ತಾ ಇರತಕ್ಕಂತಹ ವ್ಯಕ್ತಿ ಭಾರತದ ಒಬ್ಬ ಫೇಮಸ್ ಬಾಕ್ಸರ್ ಅಖಿಲ್ ಕುಮಾರ್ ಅವರು. ಇವರು ಪ್ರಸಕ್ತವಾಗಿ ನಿವೃತ್ತಿಯಾಗಿದ್ದಾರೆ. ಬಟ್ ಇವರು ಕಾಮನ್ವೆಲ್ತ್ ಪಂದ್ಯಾವಳಿಗಳಲ್ಲಿ ಚಿನ್ನದ ಪದಕವನ್ನ ಗೆದ್ದಂತಹ ಸಾಧನೆ ಕೂಡ ಮಾಡಿದ್ದಾರೆ. ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ನಾಡಾ ಅಂತ ಹೇಳಿದ್ರೆ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ, ಅಂದ್ರೆ ಉದ್ದೀಪನ ಮದ್ದು ಸೇವನೆಯನ್ನ ತಡೆಗಟ್ಟುವಂತಹ ಉದ್ದೇಶದಿಂದ ನಮ್ಮ ದೇಶದಲ್ಲಿರತಕ್ಕಂತಹ ಸಂಸ್ಥೆ, ಅದನ್ನ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಅಂತ ಕರೀತೀವಿ. ಇದರ ಸದಸ್ಯರಾಗಿ ಮರುನಾಮಕಗೊಂಡಿದ್ದಾರೆ ಅಖಿಲ್ ಕುಮಾರ್ ಅವರು. ಸೊ ಅಖಿಲ್ ಕುಮಾರ್ ಅವರ ಹೆಸರನ್ನ ಕೇಳಬಹುದು. ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಹೇಳಿದ್ರೆ ಬಾಕ್ಸರ್. ಇವರು ಪ್ರಸಕ್ತವಾಗಿ ನಾಡಾದ ಸದಸ್ಯರಾಗಿ ಮತ್ತೊಮ್ಮೆ ಇವರು ಆಯ್ಕೆಯಾಗಿದ್ದಾರೆ ಅದರ ಒಂದು ಶಿಸ್ತು ಸಮಿತಿಗೆ. ಅಂಡ್ ಇವರು ಪ್ರಸಕ್ತವಾಗಿ ಹರಿಯಾಣ ರಾಜ್ಯದವರು. ಇವರು ಅಲ್ಲಿನ ಪೊಲೀಸ್ ಇಲಾಖೆಯಲ್ಲಿ
ACP ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದು ಕೂಡ ಬಹಳ ಇಂಪಾರ್ಟೆಂಟ್. ಇವರು ಬಾಕ್ಸಿಂಗ್ ಕ್ರೀಡೆಯಲ್ಲಿ ಬಹಳ ಪ್ರಖ್ಯಾತಿಯನ್ನ ಗಳಿಸಿದ್ರು. ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರತಿನಿತ್ಯದಂತೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ತಾ ಇದ್ದಾವೆ. ಎಲ್ಲರೂ ಕೂಡ ಉತ್ತರವನ್ನು ಕೊಡ್ಲಿಕ್ಕೆ ಟ್ರೈ ಮಾಡಿ. ನಾನು ಕೂಡ ನಿಮ್ಮ ಜೊತೆ ಪ್ರೀಮಿಯರ್ ಚಾಟ್ ನಲ್ಲಿ ಭಾಗಿಯಾಗ್ತೀನಿ. ಸೊ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ಇತ್ತೀಚೆಗೆ ಯಾವ ದೇಶದ ಮೀರ್ಕಾಟ್ ಎಂಬುದು PKS 201455 ಹೆಸರಿನ ಆಕಾಶ ಗಂಗೆಯ ಅತ್ಯುತ್ತಮ ಚಿತ್ರವನ್ನ ಕ್ಯಾಪ್ಚರ್ ಮಾಡಿದೆ? ಸೊ ಇದನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಆನ್ಸರ್ ಗೊತ್ತಿದ್ರೆ ಆನ್ಸರ್ ಮಾಡ್ತಾ ಹೋಗಿ. ಬಟ್ ಮೊದಲನೇದಾಗಿ ನಾವು ಮೀರ್ಕಾಟ್ ಅಂದ್ರೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ನೋಡಿ, ಮೀರ್ಕಾಟ್ ಅಂತಕ್ಕಂತಹದ್ದು, ನಾನು ಸದ್ಯದಲ್ಲಿ ಅದಕ್ಕೆ ಆನ್ಸರ್ ಕೂಡ ಹೇಳ್ತೀನಿ, ಒಂದು ದೇಶ ಅಭಿವೃದ್ಧಿಪಡಿಸಿರತಕ್ಕಂತಹ ಒಂದು ಟೆಲಿಸ್ಕೋಪ್. ಟೆಲಿಸ್ಕೋಪ್ ಅಂದ್ರೆ ಏನು? ಕನ್ನಡದಲ್ಲಿ ದೂರದರ್ಶಕ ಅಂತ ಕರಿತೀವಿ. ಸುಮಾರು ತುಂಬಾ ದೂರದಲ್ಲಿ ಇರತಕ್ಕಂತಹ ವಸ್ತುಗಳನ್ನ ನೋಡಕ್ಕೆ ನಾವು ಟೆಲಿಸ್ಕೋಪ್ ಗಳನ್ನ ಬಳಸ್ತೀವಿ. ಸ್ಪೆಷಲಿ ಈ ಸೆಲೆಸ್ಟಿಯಲ್ ಬಾಡೀಸ್ ಏನಿದ್ದಾವೆ, ಆಕಾಶ ಕಾಯಗಳೇನಿದ್ದಾವೆ, ಅವುಗಳನ್ನ ಬರಿಗಣ್ಣಲ್ಲಿ ನೋಡಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ಟೆಲಿಸ್ಕೋಪ್ ಮೂಲಕ ಅದನ್ನ ನಾವು ವೀಕ್ಷಣೆ ಮಾಡ್ತೀವಿ. ಸೊ ಮೀರ್ಕ್ಯಾಟ್ ಅಂತಕ್ಕಂತಹದ್ದು ಕೇವಲ ಒಂದು ಟೆಲಿಸ್ಕೋಪ್ ಮಾತ್ರವಲ್ಲ, ಅದೊಂದು ಪ್ರಾಣಿ ಕೂಡ. ನಾವು ಮುಂಗ್ಸಿ ಅಂತ ಏನ್ ಕರಿತೀವಿ, ಆ ಮುಂಗಸಿ ಜಾತಿಗೆ ಸೇರಿದಂತಹ ಒಂದು ಪ್ರಾಣಿಗೆ ಇಂಗ್ಲಿಷ್ ನಲ್ಲಿ ಮೀರ್ಕಾಟ್ ಅಂತ ಕರೀತಾರೆ. ಅದನ್ನು ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ. ಮೀರ್ಕಾಟ್ ಅಂತಕ್ಕಂತಹದ್ದು ಒಂದು ಮುಂಗುಸಿ ಜಾತಿಗೆ ಸೇರಿದಂತಹ ಪ್ರಾಣಿ. ಸೊ ಆ ಪ್ರಾಣಿಯ ಹೆಸರನ್ನ ಇಟ್ಟಿದ್ದಾರೆ. ಸೊ ಅದು ಒಂದು ಆಕಾಶ ಗಂಗೆಯ ಒಂದು ಗ್ಯಾಲಕ್ಸಿಯ ಉತ್ತಮವಾದಂತಹ ಚಿತ್ರವನ್ನ ಕ್ಯಾಪ್ಚರ್ ಮಾಡಿದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ನೋಡ್ತಾ ಇದ್ದೀರಾ, ಆಪ್ಷನ್ ಡಿ, ದಕ್ಷಿಣ ಆಫ್ರಿಕಾ. ಸೊ ಇದು ಸೌತ್ ಆಫ್ರಿಕಾದ್ದು ಮೀರ್ಕ್ಯಾಟ್ ಅಂತಕ್ಕಂತಹ ಟೆಲಿಸ್ಕೋಪ್. ಖಂಡಿತ ಪರೀಕ್ಷೆಯಲ್ಲಿ ಕ್ವಶನ್ ಆಗಬಹುದು. ಅಂಡ್ ಅದರ ರಾಜಧಾನಿಗಳು ಕೂಡ ನೋಡ್ತಾ ಇದ್ದೀರಾ. ದಕ್ಷಿಣ ಆಫ್ರಿಕಾಕ್ಕೆ 3 ರಾಜಧಾನಿಗಳಿದ್ದಾವೆ. ಅದನ್ನು ಕೂಡ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಪ್ರಸಕ್ತ ಅಲ್ಲಿನ ಅಧ್ಯಕ್ಷ ಸಿರಿಲ್ ರಾಮ್ಫೋಸಾ ಅವರು 2019 ಇಸ್ವಿಯಲ್ಲಿ ಭಾರತಕ್ಕೆ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗ್ಬಿಟ್ಟು ಸೌತ್ ಆಫ್ರಿಕಾದ ಅಧ್ಯಕ್ಷ ಸಿರಿಲ್ ರಾಮ್ಫೋಸಾ ಅವರು ಆಗಮಿಸಿದ್ರು. ಸೊ ಮೀರ್ಕ್ಯಾಟ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್, ಅದನ್ನ ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಎರಡನೇ ಸುದ್ದಿ ನೋಡ್ತಾ ಇದ್ದೀರಾ. ಇತ್ತೀಚೆಗೆ ಲಿಟಲ್ ರಿಚರ್ಡ್ ರವರ ನಿಧನವಾಯಿತು. ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಿದ್ದಾರೆ? ಸೊ ಲಿಟಲ್ ರಿಚರ್ಡ್ಸ್ ಒಬ್ಬ ದಂತಕಥೆಯವರು, ಅಮೆರಿಕ ದೇಶದ ಮೂಲದವರು. ಅವರು ಇತ್ತೀಚೆಗಷ್ಟೇ ನಿಧನರಾದರು. ಸೊ ಅವ್ರು ಯಾವ ಕ್ಷೇತ್ರಪ್ಪ ಅಂತ ಹೇಳಿದ್ರೆ ನೋಡ್ತಾ ಇದ್ದೀರಾ, ಆಪ್ಷನ್ ಬಿ, ಗಾಯಕ. ಇವರು ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿದ್ರು. ಸೊ ಇವರು ಇತ್ತೀಚೆಗಷ್ಟೇ ಮೃತಪಟ್ಟಿದ್ದಾರೆ. ಇವರು ಮೂಲತಃ ಅಮೆರಿಕ ದೇಶದವರು, ಲಿಟಲ್ ರಿಚರ್ಡ್. ಸೊ ಇದನ್ನ ಸಂಪೂರ್ಣವಾಗಿ ನೀವು ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ, ಪರೀಕ್ಷೆಗಳಲ್ಲಿ ಕೇಳಬಹುದು. ಅಂಡ್ ಇವರು ರಾಕ್ ಅಂಡ್ ರೋಲ್ ಸ್ಥಾಪಕರು ಕೂಡ. ರಾಕ್ ಅಂಡ್ ರೋಲ್ ಅಂತಕ್ಕಂತಹದ್ದೇನು? ಇದೊಂದು ಆಂಗ್ಲ ಸಂಗೀತದಲ್ಲಿ ಮ್ಯೂಸಿಕ್ ಏನ್ ಬರುತ್ತೆ ಅದರ ಒಂದು ಜೆನರ್ ಅಂತ ಕರಿತೀವಿ. ಜೆನರ್ ಅಂತ ಹೇಳಿದ್ರೆ ಅದರ ಒಂದು ಟೈಪ್, ಒಂದು ವಿಧ ಅಂತ ಹೇಳ್ಬೋದು. ರಾಕ್ ಅಂಡ್ ರೋಲ್ ವಿಧಾನ ಇದೆ ಅಥವಾ ಒಂದು ಟೈಪ್ ಏನಿದೆ, ಆ ಟೈಪ್ ಅನ್ನ ಸ್ಟಾರ್ಟ್ ಮಾಡಿದ್ದೆ ಈ ಲಿಟಲ್ ರಿಚರ್ಡ್ಸ್ ಅವರು, ಅಮೆರಿಕ ಮೂಲದವರು. ಒಬ್ಬ ಗಾಯಕ, ಒಬ್ಬ ಮ್ಯೂಸಿಷಿಯನ್, ರಾಕ್ ಅಂಡ್ ರೋಲ್ ಜೆನರ್ ನ ಸಂಸ್ಥಾಪಕ ಕೂಡ. ಬಹಳ ಇಂಪಾರ್ಟೆಂಟ್ ನೋಟ್ ಮಾಡ್ತಾ ಮುಂದಕ್ಕೆ ಹೋಗೋಣ. ಸುದ್ದಿ ಪ್ರಶ್ನೆ ಕೇಳುತ್ತೆ, ಇತ್ತೀಚೆಗಷ್ಟೇ ICMR ಯಾವ ಕಂಪನಿಯೊಂದಿಗೆ ಸೇರಿ COVID-19 ಗಾಗಿ ಪೂರ್ಣ ಸ್ವದೇಶಿ ವ್ಯಾಕ್ಸಿನ್ ಅನ್ನ ಅಭಿವೃದ್ಧಿಪಡಿಸಲು ನಿರ್ಧರಿಸಿದೆ? ನೋಡಿ, ಇದು ಕೂಡ ಬಹಳ ಸಿಂಪಲ್ ಆದಂತಹ ಪ್ರಶ್ನೆ. ನಾನು 2 ಬಾರಿ ಇದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೇನೆ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಕೆಳಗಿನ ಒಂದು ಕಂಪನಿ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿರುತ್ತೆ. ಸಂಪೂರ್ಣ ಸ್ವದೇಶಿ ವ್ಯಾಕ್ಸಿನೇಷನ್ ಅಥವಾ ಲಸಿಕೆಯನ್ನ ಅಭಿವೃದ್ಧಿಪಡಿಸುವಂತಹ ದೃಷ್ಟಿಯಿಂದ. ಸರಿಯಾದಂತಹ ಉತ್ತರ ಆಪ್ಷನ್ ಎ, ಭಾರತ್ ಬಯೋಟೆಕ್. ಸೊ ICMR ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ 1911ನೇ ಇಸ್ವಿಯಲ್ಲಿ ದೆಹಲಿಯಲ್ಲಿ ಸ್ಥಾಪನೆಯಾಗುತ್ತೆ. ಪ್ರಸಕ್ತವಾಗಿ ಅದರ ಮುಖ್ಯಸ್ಥ ಬಲರಾಮ್ ಭಾರ್ಗವ ಅವರು. ಸೊ ಭಾರತ್ ಬಯೋಟೆಕ್ ಬಗ್ಗೆ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಇದು ಹೈದರಾಬಾದ್ ಮೂಲದ ಭಾರತ್ ಬಯೋಟೆಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತಕ್ಕಂತಹ ಒಂದು ಕಂಪನಿ. ಹೈದರಾಬಾದ್ ನಲ್ಲಿ ಇದು ತನ್ನ ಕಚೇರಿಯನ್ನು ಹೊಂದಿದೆ. ಅಂಡ್ ಇದು ಔಷಧಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ದಿಗ್ಗಜ ಕಂಪನಿ ಭಾರತ್ ಬಯೋಟೆಕ್. 4ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಇತ್ತೀಚೆಗೆ ಯಾವ ದೇಶ ತನ್ನ ರಸ್ತೆಯ ಹೆಸರನ್ನ ಬದಲಾಯಿಸಿಬಿಟ್ಟು ಟ್ಯಾಗೋರ್ ಸ್ಟ್ರೀಟ್ ಅಂತ ನಾಮಕರಣ ಮಾಡಿದೆ? ನೋಡಿ, ಇದು ಕೂಡ ಬಹಳ ಹೆಮ್ಮೆ ಪಡಬೇಕಾಗಿರ್ತಕ್ಕಂತಹ ವಿಷಯ. ಭಾರತದ ರವೀಂದ್ರನಾಥ್ ಟ್ಯಾಗೋರ್ ಅವರ ಹೆಸರನ್ನ ಈ ಒಂದು ದೇಶ ತನ್ನ ರಸ್ತೆಗೆ ಇಟ್ಟಿದೆ. ಅದು ಯಾವ್ದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ, ಇಸ್ರೇಲ್. ಸೊ ಇಸ್ರೇಲ್ ನಲ್ಲಿ ನೀವು ನೋಡ್ತಾ ಇದ್ದೀರಾ, ಟೆಲ್ ಅವೀವ್ ಅಂತಕ್ಕಂತಹದ್ದು, ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಳಿ, ಹಬೀಬ್ ಅಲ್ಲ, ಟೆಲ್ ಅವೀವ್ ಅಂತಕ್ಕಂತಹದ್ದು ಅಲ್ಲಿನ ಒಂದು ಪ್ರಮುಖ ನಗರ. ಸೊ ಆ ನಗರದಲ್ಲಿ ಇರತಕ್ಕಂತಹ ಒಂದು ರಸ್ತೆಗೆ ಹೊಸ ಹೆಸರನ್ನ ಇಟ್ಟಿದ್ದಾರೆ, ಟ್ಯಾಗೋರ್ ಸ್ಟ್ರೀಟ್ ಅಂತೇಳಿ. ಬಿಕಾಸ್ ಇತ್ತೀಚೆಗಷ್ಟೇ ರವೀಂದ್ರನಾಥ್ ಟ್ಯಾಗೋರ್ ಅವರ 159ನೇ ಜಯಂತಿ ನಡೀತು. ಅವರ ಒಂದು ಜಯಂತ್ಯೋತ್ಸವ ನಡೀತು. ಅದರ ಅಂಗವಾಗಿ ಅವರ ಸ್ಮರಣಾರ್ಥವಾಗಿ ಟೆಲ್ ಅವೀವ್ ನಗರದಲ್ಲಿ ಒಂದು ರಸ್ತೆಗೆ ಟ್ಯಾಗೋರ್ ಸ್ಟ್ರೀಟ್ ಅಂತ ಇಸ್ರೇಲ್ ದೇಶ ನಾಮಕರಣ ಮಾಡಿದೆ. ಇಸ್ರೇಲ್ ದೇಶ ಭಾರತದ ಒಂದು ಪರಮಾಪ್ತ ರಾಷ್ಟ್ರ. ಸೊ ಭಾರತೀಯ
ಇವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೆ. ಸೊ ನಿಮಗೆ ಕೂಡ ಗೊತ್ತಿದೆ 1913ನೇ ಇಸ್ವಿಯಲ್ಲೇ ಇವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಸಂದಿತ್ತು ಸಾಹಿತ್ಯ ಕ್ಷೇತ್ರದಲ್ಲಿ, ಲಿಟರೇಚರ್ ವಿಭಾಗದಲ್ಲಿ. ಜೊತೆಗೆ ವಿಶ್ವದ 2 ದೇಶಗಳಿಗೆ ಒಂದು ರಾಷ್ಟ್ರಗೀತೆಯನ್ನ ಬರೆದಿರತಕ್ಕಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ರವೀಂದ್ರನಾಥ್ ಟ್ಯಾಗೋರ್. ಭಾರತದ ಜನಗಣಮನ ಜೊತೆಗೆ ಬಾಂಗ್ಲಾದೇಶದ ಅಮರ್ ಬಾಂಗ್ಲಾ ಸೋನಾರ್ ಅಂತಕ್ಕಂತಹ ಗೀತೆಯನ್ನು ಕೂಡ ಬರೆದಿದ್ದಾರೆ. ಸೊ ಇದು ಇವರ ಒಂದು ಹೆಗ್ಗಳಿಕೆ ಅಂತಾನೆ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇತ್ತೀಚೆಗೆ ಪ್ಯಾರಾ ಒಲಿಂಪಿಕ್ ನ ಅಥ್ಲೀಟ್ ಸನ್ಯಾಸತ್ವವನ್ನ ಸ್ವೀಕರಿಸಿದವರು ಅವ್ರು ಯಾರು ಅಂತ ಕೇಳ್ತಾ ಇದ್ದಾರೆ. ಸನ್ಯಾಸತ್ವ ಅಂತ ಹೇಳಿದ್ರೆ ರಿಟೈರ್ಮೆಂಟ್ ತಗೊಂಡ್ರು ಅಂತ ಹೇಳಿ. ನಿನ್ನೆ ಅಷ್ಟೇ ಇವ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳ್ಕೊಂಡಿದೀವಿ. ಇವರು ಇಂಡಿಯನ್ ಪ್ಯಾರಾಲಿಂಪಿಕ್ ಅಸೋಸಿಯೇಷನ್ ನ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ದೀಪಾ ಮಲಿಕ್. ದೀಪಾ ಮಲಿಕ್ ಅವರು ಒಬ್ಬ ಪ್ಯಾರಾ ಅಥ್ಲೀಟ್, ಅಂದ್ರೆ ಅಂಗವಿಕಲೆ ಆಗಿದ್ಬಿಟ್ಟು ಅಥ್ಲೆಟಿಕ್ಸ್ ನಲ್ಲಿ ಮಹತ್ತರವಾದಂತಹ ಸಾಧನೆ ಮಾಡಿದವರು. 2016ರ ರಿಯೋ ಪ್ಯಾರಾಲಿಂಪಿಕ್ಸ್ ನಲ್ಲಿ ರಜತ ಪದಕ ಅಂದ್ರೆ ಬೆಳ್ಳಿ ಪದಕವನ್ನ ಕೂಡ ಗೆದ್ದಿದ್ದಾರೆ. ಇವರು ಒಬ್ಬ ಶಾರ್ಟ್ ಪುಟ್ ಥ್ರೋವರ್, ಶಾರ್ಟ್ ಪುಟ್ ಹಾಕುವಂತಹ ಒಬ್ಬ ಆಟಗಾರ್ತಿಯಾಗಿದ್ದಾರೆ, ಒಬ್ಬ ಪ್ಯಾರಾ ಅಥ್ಲೀಟ್. ಸೊ ಇವರು ಇತ್ತೀಚೆಗಷ್ಟೇ ನಿವೃತ್ತಿಯನ್ನು ಕೂಡ ಪಡೆದಿದ್ದಾರೆ. ಬಹಳ ಇಂಪಾರ್ಟೆಂಟ್. ಇವರು ನಮ್ಮ ದೇಶದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾಗಿರತಕ್ಕಂತಹ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಗೆ ಕೂಡ ಭಾಜನರಾಗಿದ್ದಾರೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇತ್ತೀಚೆಗೆ ಭಾರತ ಮತ್ತು ಮಧ್ಯ ಏಷ್ಯಾದ ಸರ್ವಶ್ರೇಷ್ಠ ವಿಮಾನ ನಿಲ್ದಾಣದ ಪ್ರಶಸ್ತಿಯನ್ನ ಕೆಳಗಿನ ಯಾವ ವಿಮಾನ ನಿಲ್ದಾಣ ಪಡ್ಕೊಂಡಿದೆ? ಇದು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಪಡಬೇಕಾಗಿರತಕ್ಕಂತಹ ಒಂದು ಸುದ್ದಿ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಬೆಂಗಳೂರು ವಿಮಾನ ನಿಲ್ದಾಣ. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೆಸರಿಸಲಾಗಿದೆ. ಸೊ ಬೆಂಗಳೂರಿನ ನಿರ್ಮಾತರ ಆಗಿದ್ದಂತಹ ಕೆಂಪೇಗೌಡ ಅವರಿಗೆ ಒಂದು ಗೌರವನ ಸಲ್ಲಿಸುವಂತಹ ಉದ್ದೇಶದಿಂದ ಅಲ್ಲಿನ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕರೆಯಲಾಗುತ್ತೆ, ಅಥವಾ ಶಾರ್ಟ್ ಆಗಿ KIA, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಕರೆಯಲಾಗುತ್ತೆ. ಇದು ಭಾರತ ಮತ್ತು ಮಧ್ಯ ಏಷ್ಯಾದ ಸರ್ವಶ್ರೇಷ್ಠ ಏರ್ಪೋರ್ಟ್ ಆಗಿ ಹೊರಹೊಮ್ಮಿದೆ. 7ನೇ ಪ್ರಶ್ನೆ ನೋಡೋದಾದ್ರೆ, ಇತ್ತೀಚೆಗೆ ಯಾವ ದೇಶ ಜುಲೈ 1ನೇ ತಾರೀಕಿಂದ ವ್ಯಾಟ್ ಅನ್ನ 5% ನಿಂದ 15%ಗೆ ಹೆಚ್ಚಿಸಲು ಘೋಷಣೆ ಮಾಡಿದೆ? ಒಂದ್ ಮಾತು ಬಹಳ ಇಂಪಾರ್ಟೆಂಟ್. ವ್ಯಾಟ್ ಅಂತ ತಿಳ್ಕೊಂಬಿಡಿ, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್, ಮೌಲ್ಯ ವರ್ಧಿತ ತೆರಿಗೆ. ಕನ್ನಡದಲ್ಲಿ ಕೂಡ ನೋಟ್ ಮಾಡ್ಕೊಳ್ಳಿ. ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಥವಾ ವ್ಯಾಟ್ ಅಂತ ಕರಿತೀವಿ. ಮೌಲ್ಯ ವರ್ಧಿತ ತೆರಿಗೆ, ಇದು ಕೂಡ ಬಹಳ ಇಂಪಾರ್ಟೆಂಟ್. ಸೊ ನೋಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದೊಂದು ರೀತಿಯಾದಂತಹ ಪರೋಕ್ಷವಾದಂತಹ ತೆರಿಗೆ, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ಬೋದು. ಇದನ್ನ ಕೆಳಗಿನ ಒಂದು ದೇಶ 5% ಇಂದ 15%ಗೆ ಏರಿಕೆ ಮಾಡ್ಕೊಳ್ತಾ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಸೌದಿ ಅರೇಬಿಯಾ. ನೋಡಿ, ಸೌದಿ ಅರೇಬಿಯಾದ ಇಡೀ ಆರ್ಥಿಕ ವ್ಯವಸ್ಥೆ ಯಾವುದ್ರ ಮೇಲೆ ನಿಂತಿದೆಯಪ್ಪ ಅಂತ ಹೇಳಿದ್ರೆ ಈ ತೈಲ ಸಂಸ್ಕರಣೆ ಮಾಡುವುದು ಮತ್ತು ರಫ್ತು ಮಾಡುವುದು. ಬಟ್ ಕೊರೋನಾ ಕಾರಣದಿಂದ ಪ್ರಪಂಚಾದ್ಯಂತ ತೈಲದ ಮೇಲೆ ಭಾರಿ ಬೇಡಿಕೆ ಕುಸಿತ ಉಂಟಾಗಿದೆ. ಸೊ ಹಾಗಾಗಿ ಆರ್ಥಿಕ ಸಂಕಷ್ಟದಲ್ಲಿರತಕ್ಕಂತಹ ಸೌದಿ ಅರೇಬಿಯಾ ತನ್ನ ದೇಶದ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಥವಾ ಮೌಲ್ಯವರ್ಧಿತ ತೆರಿಗೆಯನ್ನ 5% 15%ಗೆ ಏರಿಕೆ ಮಾಡುವಂತಹ ಘೋಷಣೆ ಮಾಡಿದೆ. ಕೆಳಗಡೆ ಅದರ ರಾಜಧಾನಿ ರಿಯಾದ್, ಅಲ್ಲಿನ ಕರೆನ್ಸಿ ಸೌದಿ ರಿಯಾಲ್ ಮತ್ತು ಅಲ್ಲಿನ ರಾಜ ಸಲ್ಮಾನ್ ಆಫ್ ಸೌದಿ ಅರೇಬಿಯಾ. ಕಿಂಗ್ ಸಲ್ಮಾನ್ ಅವರು ಅಲ್ಲಿನ ರಾಜ ಅಂತ ಕೂಡ ತೋರಿಸ್ತಾ ಇದ್ದಾರೆ. ಅಲ್ಲಿ ಇವತ್ತಿಗೂ ಕೂಡ ರಾಜಪ್ರಭುತ್ವ, ಮೊನಾರ್ಕಿ ಆಡಳಿತದಲ್ಲಿದೆ. ಬಹಳ ಇಂಪಾರ್ಟೆಂಟ್. ಅಂಡ್ ಇವತ್ತಿನ ಕೊನೆಯ ಪ್ರಶ್ನೆ ನೋಡೋದಾದ್ರೆ, ಯಾವ ದಿನಾಂಕದಂದು ಅಂತಾರಾಷ್ಟ್ರೀಯ ನರ್ಸಸ್ ಡೇ ಆಚರಣೆ ಮಾಡಲಾಗುತ್ತೆ? ಅಂತಾರಾಷ್ಟ್ರೀಯ ದಾದಿಯರ ದಿನ ಅಥವಾ ಇಂಟರ್ನ್ಯಾಷನಲ್ ನರ್ಸಸ್ ಡೇ ನ ಯಾವತ್ತು ಆಚರಿಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಬಹಳ ಪ್ರಮುಖ, ಪ್ರಸಕ್ತವಾಗಿ ಈ ನರ್ಸ್ ಅಥವಾ ದಾದಿಯರ ಒಂದು ಸೇವೆ ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಕೊರೋನಾ ವೈರಸ್ ಸಮಯದಲ್ಲಿ ಯಾವ ರೀತಿ ಅವರು ಬಹಳ ಧೈರ್ಯದಿಂದ ಒಂದು ಸೇವೆಯನ್ನ, ಅಮೋಘವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಇವರ ಒಂದು ದಿನ ಕೂಡ ಇತ್ತೀಚೆಗಷ್ಟೇ ಆಚರಣೆಗೊಳಪಡ್ತು. ಸೊ ಸರಿಯಾದಂತಹ ಉತ್ತರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಆಪ್ಷನ್ ಬಿ, ಮೇ 12. ಪ್ರತಿ ವರ್ಷ ಮೇ 12ರಂದು ಅಂತಾರಾಷ್ಟ್ರೀಯ ನರ್ಸ್ ದಿನಗಳನ್ನಾಗಿ ಆಚರಣೆ ಮಾಡಲಾಗುತ್ತೆ. ಫ್ಲೋರೆನ್ಸ್ ನೈಟಿಂಗೇಲ್ ರ ಒಂದು ಜಯಂತಿ, ಅವರ ಒಂದು ನೆನಪಿಗಾಗಿ, ಫ್ಲೋರೆನ್ಸ್ ನೈಟಿಂಗೇಲ್ ರ ನೆನಪಿಗಾಗಿ ಇದು ಒಂದು ಜಯಂತಿನ ಆಚರಿಸಲಾಗುತ್ತೆ. ಸೊ ಕೆಳಗಡೆ ಕೂಡ ಕೊಟ್ಟಿದ್ದಾರೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ನರ್ಸಸ್. ಸೊ ಈ ನರ್ಸ್ಗಳ ಒಂದು ಒಕ್ಕೂಟವನ್ನ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ನರ್ಸಸ್ ಅಂತ ಕರಿತೀವಿ. ಇದನ್ನ ಸ್ವಿಟ್ಜರ್ಲೆಂಡ್ ನ ಜೆನಿವಾದಲ್ಲಿ 1997ನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಿದ್ರು. ಫ್ಲೋರೆನ್ಸ್ ನೈಟಿಂಗೇಲ್ ಅವರ ಹೆಸರು ಕೂಡ ಬಹಳ ಇಂಪಾರ್ಟೆಂಟ್. ಸೊ ಅವರ ಜನ್ಮದಿನವನ್ನ ನಾವು ಅಂತಾರಾಷ್ಟ್ರೀಯ ನರ್ಸ್ಗಳ ದಿನ ಅಂತ ಆಚರಣೆ ಮಾಡಲಾಗುತ್ತೆ ಪ್ರತಿ ವರ್ಷ ಮೇ 12ನೇ ತಾರೀಕು. ಇದರೊಂದಿಗೆ ಇವತ್ತಿನ ಕರೆಂಟ್ ಅಫೇರ್ಸ್ ಮುಕ್ತಾಯ ಆಗುತ್ತೆ. ನಾಳೆ ಇದೇ ಸಮಯಕ್ಕೆ ನಾಳಿನ ದಿನಪತ್ರಿಕೆ ವಿಶ್ಲೇಷಣೆ ಜೊತೆ ನಿಮ್ಮನ್ನ ಮೀಟ್ ಮಾಡ್ತೀವಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. And thanks for watching the video. See you on the flip side. Jai Hind.